ನಮಸ್ಕಾರ ಪ್ರಿಯ ವೀಕ್ಷಕರೇ, ಚಂದನ ವಾಹಿನಿಯ ಜನಪ್ರಿಯ ಕಾರ್ಯಕ್ರಮ ಅಂದರೆ ನಿಮ್ಮ ಕಾರ್ಯಕ್ರಮವಾದಂಥ ಟಿ ವಿ ಡಾಕ್ಟರ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಎ ವೆರಿ ವಾರ್ಮ್ ವೆಲ್ಕಮ್. ಸ್ನೇಹಿತರೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಹಳ ಒಂದು ವಿಶೇಷವಾದ ಒಂದು ಸಬ್ಜೆಕ್ಟನ್ನು ನಾವು ಆಯ್ಕೆ ಮಾಡಿದ್ದೇವೆ. ಅದು ನಿಮ್ಮೆಲ್ಲರ ಕೋರಿಕೆ ಮೇರೆಗೆ. ಈ ಒಂದು ಅಪೂರ್ವ ಏನು ಅಂದರೆ ಈ ಸ್ಕ್ಯಾನಿಂಗ್ ಒಂದು ಅಪೂರ್ವ ವರದಾನ ಅಂತ. ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಮಹತ್ತರವಾದಂಥ ಹೊಸ ಬೆಳವಣಿಗೆಗಳಾಗಿರ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಪ್ರತಿಯೊಂದು ಯಾವುದೇ ಒಂದು ಕಾಯಿಲೆಗೆ ಒಂದು ತಪಾಸಣಾ ವಿಧಾನ ಬಂದು ಸ್ಕ್ಯಾನಿಂಗ್ ಬಹಳ ಮುಖ್ಯ ಅಂತ ಡಾಕ್ಟರ್ಗೆ ಹೇಳ್ತಾರೆ. ಆದರೆ ನೀವು ಕೆಲವೊಮ್ಮೆ ಹೇಳ್ತೀರಿ ಪ್ರತಿಯೊಂದಕ್ಕೂ ಸ್ಕ್ಯಾನಿಂಗ್ ಬೇಕಾ ಅಂತ. ಆದ್ದರಿಂದ ಈ ಒಂದು ಏನಿದೆ ನಿಮ್ಮಲ್ಲಿ ಒಂದು ಕನ್ಫ್ಯೂಷನ್ಸು ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಇವತ್ತು ನಾವು ಈ ಸ್ಕ್ಯಾನಿಂಗು ಯಾವ್ಯಾವ ಒಂದು ದೇಹದ ಅಂಗಾಂಗಗಳನ್ನು ಪರೀಕ್ಷೆ ಮಾಡಲಿಕ್ಕೆ ಉಪಯೋಗ ಆಗುತ್ತೆ, ಡಿಸ್ಅಡ್ವಾಂಟೇಜಸ್ ಅಡ್ವಾಂಟೇಜಸ್ ಏನಿದೆ, ಮತ್ತು ನಿಮ್ಮಲ್ಲಿ ಏನಾದರೂ ಸಂಶಯಗಳಿದ್ದರೆ ನೇರವಾಗಿ ತಜ್ಞರೊಂದಿಗೆ ಸಂಪರ್ಕ ಮಾಡಿ ದೂರವಾಣಿ ಮುಖಾಂತರ ನೀವೇ ಪರಿಹಾರ ಕಂಡ್ಕೋಬೋದು. ಇದರ ಬಗ್ಗೆ ನಮಗೆ ಹೆಚ್ಚು ಮಾಹಿತಿಯನ್ನು ಒದಗಿಸಲಿಕ್ಕೆ ನಮ್ಮೊಂದಿಗೆ ಇವತ್ತು ಖ್ಯಾತ ಸ್ಕ್ಯಾನಿಂಗ್ ತಜ್ಞರಾದಂಥ ಡಾಕ್ಟರ್ ಪಿ ಬಾಲಕೃಷ್ಣ ಶೆಟ್ಟಿ ಅವರು ಆಗಮಿಸಿದ್ದಾರೆ. ಡಾಕ್ಟರ್ ಬಾಲಕೃಷ್ಣ ಶೆಟ್ಟಿ ಅವರು ಸೆಂಟ್ ಜಾನ್ಸ್ ಆಸ್ಪತ್ರೆಯ ಈ ಚೀಫ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ರೇಡಿಯಾಲಜಿ ಅದರಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಡಾಕ್ಟರ್ ಬಾಲಕೃಷ್ಣ ಶೆಟ್ಟಿಯವರು ಕಳೆದ 20 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಒಳ್ಳೆಯ ಒಂದು ಅನುಭವವನ್ನು ಪಡೆದಿದ್ದಾರೆ ಮತ್ತು ಅಮೆರಿಕಾದ ಟೆಕ್ಸಾಸ್ ಯೂನಿವರ್ಸಿಟಿಯಲ್ಲಿ ಈ ಸ್ಕ್ಯಾನಿಂಗ್ ಬಗ್ಗೆ ಹೆಚ್ಚು ತರಬೇತಿಯನ್ನು ಪಡೆದು ಬಹಳ ಒಂದು ಎಕ್ಸ್ಪೀರಿಯನ್ಸನ್ನು ಪಡೆದಿದ್ದಾರೆ. ಅದರ ಜೊತೆಗೆ ಅವರು ಅಮೆರಿಕನ್ ಕಾಲೇಜ್ ಆಫ್ ರೇಡಿಯಾಲಜಿ ಮತ್ತು ಇಂಡಿಯನ್ ಕಾಲೇಜ್ ಆಫ್ ರೇಡಿಯಾಲಜಿಲಿ ಸದಸ್ಯತ್ವವನ್ನು ಪಡೆದಿದ್ದಾರೆ. ಬನ್ನಿ, ನಿಮ್ಮೆಲ್ಲರ ಪರವಾಗಿ ನಾನು ಡಾಕ್ಟರ್ ಶೆಟ್ಟಿಯವರಿಗೆ ಆತ್ಮೀಯವಾದಂಥ ಸ್ವಾಗತ. ಮತ್ತು ಸ್ನೇಹಿತರೆ, ತಮಗೆಲ್ಲ ಗೊತ್ತೇ ಇದೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ್ರೆ ತಾವು ದೂರವಾಣಿ ಕರೆಯನ್ನು ಮಾಡುವಾಗ ನಿಮ್ಮ ಹೆಸರನ್ನು ಹೇಳಬೇಕು, ಮತ್ತು ಎಲ್ಲಿಂದ ಕರೆ ಮಾಡಿದ್ದೀರಿ ಅಂತ ತಿಳಿಸೋದ್ರ ಜೊತೆಗೆ ಮನೆಯ ಟಿ ವಿ ವಾಲ್ಯೂಮನ್ನು ಆದಷ್ಟು ಕಡಿಮೆ ಮಾಡಿ ಪ್ರಶ್ನೆಯನ್ನು ಕೇಳಬೇಕು. ಮತ್ತು ಒಬ್ಬರಿಗೊಂದು ಪ್ರಶ್ನೆ, ಆ ಪ್ರಶ್ನೆ ಬಂದು ಇವತ್ತಿನ ವಿಷಯಕ್ಕೆ ಸಂಬಂಧಿಸಿದಂತೆ ಇರಲಿ ಅಂತ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸಿ ಈಗ ಐ ಗೋ ಸ್ಟ್ರೈಟ್ ಟು ದಿ ಸಬ್ಜೆಕ್ಟ್. ಡಾಕ್ಟ್ರೇ, ಇತ್ತೀಚೆಗೆ ನಾವು ಈ ಒಂದು ರೇಡಿಯಾಲಜಿ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೇಳ್ತಾ ಇದ್ದೀವಿ. ಎಲ್ಲರ ಹತ್ರನೂ ಯಾವುದೇ ಒಂದು ವಿಷಯಕ್ಕಾದರೂ ಇವತ್ತು ಸ್ಕ್ಯಾನಿಂಗ್ ಬೇಕು ಅಂತ. ವಾಟ್ ಈಸ್ ದಿ ಸ್ಪೆಷಾಲಿಟಿ ಆಫ್ ರೇಡಿಯಾಲಜಿ? ಈಗ ಈ ಸ್ಪೆಷಾಲಿಟಿ ಅಂದ್ರೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈಗ ಒಂದು ರೋಗ ಲಕ್ಷಣಗಳನ್ನು ಹಿಡ್ಕೊಂಡು ಡಾಕ್ಟರ್ ಹತ್ರ ಹೋಗ್ತಾನೆ, ನನಗೆ ಈ ತರ ತೊಂದರೆಗಳು ಇವೆ ಅಂತೇಳಿ. ಈಗ ಸಾಧಾರಣ ಒಂದು 80% 85% ಪೇಷಂಟ್ ಈ ರೋಗಿಗಳಲ್ಲಿ ಈ ರೋಗ ಲಕ್ಷಣಗಳಿಂದಲೇ ಇಂಥ ರೋಗ ಇದೆ ಅಂತ ಡಾಕ್ಟರ್ಗಳಿಗೆ ಹೇಳಲಿಕ್ಕೆ ಆಗುತ್ತೆ. ಆದರೆ ಸಾಧಾರಣ ಒಂದು 15-20% ಪೇಷಂಟ್ಸ್ಗಳಲ್ಲಿ ಏನೇ ಈ ನಾವು ರೋಗ ಲಕ್ಷಣ ಅಂದ್ರೆ ನಾವು ಈ ರೋಗಿನ ಪರೀಕ್ಷೆ ಮಾಡೋದಂದ್ರೆ ರೋಗಿಯನ್ನು ನೋಡುವುದರಿಂದ, ಫಿಸಿಕಲ್ ಅಂದ್ರೆ ಹೌದು, ನೋಡುವುದರಿಂದ ಅದನ್ನ ಇನ್ಸ್ಪೆಕ್ಷನ್ ಅಂತ ಹೇಳ್ತೇವೆ. ಎಕ್ಸಾಮಿನೇಷನ್ ಅಂದ್ರೆ ಪಾಲ್ಪೇಷನ್, ಮುಟ್ಟಿ ನೋಡೋದ್ರಿಂದ ಪಾಲ್ಪೇಷನ್ ಹೇಳ್ತೇವೆ. ತಟ್ಟಿ ನೋಡೋದ್ರಿಂದ ಪರ್ಕಷನ್ ಅಂತ ಹೇಳ್ತೇವೆ. ಅದೇ ರೀತಿ ಈ ಸ್ಟೆಥೋಸ್ಕೋಪ್ ಇಂದ ನೋಡೋದು ಆಸ್ಕಲ್ಟೇಷನ್ ಅಂತ ಹೇಳ್ತೇವೆ. ಈ ಎಲ್ಲಾ ವಿಧಾನಗಳಿಂದ ನಾವು ಪರೀಕ್ಷೆ ಮಾಡಿ ಒಂದು 80-85% ಈ ರೋಗಿಗಳಲ್ಲಿ ಇದೇ ತರ ಇರಬಹುದು ಅಂತ ಹೇಳ್ಕೊಂಡು ಅವರಿಗೆ ನಾವು ಮದ್ದು ಕೊಡ್ತೇವೆ. ಆದ್ರೆ 15-20% ಪೇಷಂಟ್ಗಳಲ್ಲಿ ಇದೇ ತರ ಅಂತ ಹೇಳಲಿಕ್ಕೆ ಆಗುವುದೇ ಇಲ್ಲ. ಅದು ಯಾವ ಪರೀಕ್ಷೆ ಮಾಡಿದ್ರು ಡಾಕ್ಟರ್ಗೆ ನೋಡಿಬಿಟ್ಟು ಹೇಳಲಿಕ್ಕೆ ಆಗುದಿಲ್ಲ. ಆಗ ನಾವು ಈ ರೋಗ ಪತ್ತೆ ಹಚ್ಚುವ ವಿಧಾನಗಳನ್ನು ಉಪಯೋಗ ಮಾಡಿಕೊಂಡು ಅವರಿಗೆ ಯಾವ ಡಿಸೀಸ್ ಇದೆ ಅಂತ ನಾವು ಹುಡ್ಕೋಬೇಕಾಗುತ್ತೆ. ಈ ರೋಗ ಪತ್ತೆ ಹಚ್ಚುವ ವಿಧಾನಗಳನ್ನ ಸ್ಕ್ಯಾನಿಂಗು, ರೇಡಿಯಾಲಜಿ ಅಥವಾ ಡಯಾಗ್ನಾಸ್ಟಿಕ್ ಪ್ರೊಸೀಜರ್ಸ್ ಅಂತ ಹೇಳ್ತಾರೆ. ಓಕೆ. ಮತ್ತೆ ಈ ಒಂದು ರೇಡಿಯಾಲಜಿ ಬಂದು ನಿಮ್ಮ ಒಂದು ಮೆಡಿಕಲ್ ಸೈನ್ಸ್ಗೆ ಸಂಬಂಧಪಟ್ಟಂಗೆ ಈಸ್ ಇಟ್ ದಿಸ್ ಆಲ್ಸೋ ಎ ಸ್ಪೆಷಾಲಿಟಿ? ಹೌದು. ಈಗ ರೇಡಿಯಾಲಜಿ ಅಂತ ಹೇಳಿದ್ರೆ ಸಾಧಾರಣ ಕಳೆದ 20-30 ವರ್ಷಗಳಿಂದ ಸಾಧಾರಣ ಈ ರೇಡಿಯಾಲಜಿಯಲ್ಲಿ ಆದಷ್ಟು ಡೆವಲಪ್ಮೆಂಟ್ ಬೇರೆ ಯಾವ ಫೀಲ್ಡ್ ನಲ್ಲೂ ಆಗಿಲ್ಲ ಅಂತ ಹೇಳ್ತಾರೆ. ಅಷ್ಟು ಡೆವಲಪ್ಮೆಂಟ್ಸ್ ಈ ರೇಡಿಯಾಲಜಿ ಫೀಲ್ಡ್ ಅಲ್ಲಿ ಆಗಿದೆ. ಯಾಕೆಂತ ಹೇಳಿದ್ರೆ ಈಗ ಯಾವ ಒಂದು ಲೆವೆಲ್, ಯಾವ ಒಂದು ಮಟ್ಟಕ್ಕೆ ನಾವು ಬಂದ್ಬಿಟ್ಟಿದ್ದೇವೆ ಅಂತ ಹೇಳಿದ್ರೆ, ಈಗ ಒಂದು ರೋಗಿ ನಿಮ್ಮ ಹತ್ರ ಬರ್ತಾನೆ, ರೋಗಿ ಬಂದ್ಮೇಲೆ ಆ ರೋಗಿಗೆ ಯಾವ ರೋಗ ಇದೆ ಎಂದು ತಿಳಿಯದೆ ಮದ್ದು ಕೊಡಬಾರದು ಅಂತ ಆ ಲೆವೆಲ್ಗೆ ನಾವು ಬಂದ್ಬಿಟ್ಟೆ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಗುಳಿಗೆಯಲ್ಲಾಗ್ಲಿ, ಪ್ರತಿಯೊಂದು ಟ್ಯಾಬ್ಲೆಟ್ ಆಗಲಿ, ಪ್ರತಿಯೊಂದು ಇಂಜೆಕ್ಷನ್ ಅಲ್ಲಾಗ್ಲಿ ಒಂದು ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ತಾರೆ. ಅದರಿಂದ ಈ ವೈದ್ಯನ ಗುಣ ಏನು, ರೋಗಿ ಬಂದಿದ್ದಾನೆ, ಅವನಿಗೆ ಇಂಥದೇ ರೋಗ ಇದೆ, ಅದಕ್ಕೆ ಇಂಥದೇ ಮದ್ದು ಕೊಡಬೇಕು, ಅದು ಈ ವೈದ್ಯನ ಕರ್ತವ್ಯ. ಅದನ್ನು ನೋಡ್ಬೇಕಾದ್ರೆ ಈ ಸ್ಕ್ಯಾನಿಂಗ್ ಅಥವಾ ಈ ಡಯಾಗ್ನಾಸ್ಟಿಕ್ ಎಕ್ವಿಪ್ಮೆಂಟ್ಸ್ ಅಥವಾ ಡಯಾಗ್ನಾಸ್ಟಿಕ್ ಪ್ರೊಸೀಜರ್ಸ್ ತುಂಬಾ ಅತ್ಯವಶ್ಯ. ಅಂದ್ರೆ ಇವತ್ತು ಮಾಡರ್ನ್ ಮೆಡಿಕಲ್ ಸೈನ್ಸ್ ಇಸ್ ಟೋಟಲಿ ಡಿಪೆಂಡೆಂಟ್ ಆನ್ ದಿಸ್ ಸ್ಕ್ಯಾನಿಂಗ್ಸ್ ಅಂತೀರಾ? ಖಂಡಿತವಾಗಿಯೂ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈಗ ರೋಗಿ ಬರ್ತಾನೆ, ಎಷ್ಟು ಸತಿ ಹೇಳಿದೆ ಇದ್ರ ಹತ್ರ ಹೋದೆ, ಅವರಿಗೆ ನಂದು ರೋಗ ಪತ್ತೆ ಹಚ್ಚಲಿಕ್ಕೆ ಆಗ್ಲಿಲ್ಲ, ನಾನು ಇನ್ನೊಬ್ಬರ ಹತ್ರ ಹೋದೆ ಅಂತ ಹೇಳ್ತಾರೆ. ಈಗ ನಾವು ತುಂಬಾ ಜನ ರೋಗಿಗಳನ್ನ ನೋಡಿದ್ದೇವೆ, 3-4 ಡಾಕ್ಟರ್ ಹತ್ರ ಹೋಗೋದು, ಇಲ್ಲ
ಅವರಿಗೆ ಸರಿ ಗೊತ್ತಾಗಿರ್ಲಿಲ್ಲ. ಅವರು ಒಂದು ಮದ್ದು ಕೊಡೋದು, ಅದೊಂದು ಒಂದು ವಾರ ತಗೊಳ್ಳೋದು, ಇನ್ನೊಂದು ಮದ್ದು ಒಂದು ತಿಂಗಳು ಲೆಂತ್ ಆಫ್ ಟೈಮ್ ಹೋಗ್ತಾ ಇರುತ್ತೆ. ಲೆಂತ್ ಆಫ್ ಟೈಮ್ ನಾವು ಎಂತಂತ ಹೇಳಿದ್ರೆ ಅಂದ್ರೆ ಈ ತರ ಈಗ ಏನ್ ಹೇಳ್ತಾರಂತೆ, ಇಟ್ಸ್ ನಾಟ್ ಲಿ ಲೆಂತ್ ಆಫ್ ಟೈಮ್, ಯು ಆರ್ ಸ್ಪೆಂಡಿಂಗ್ ಯುವರ್ ಟೈಮ್, ಯು ಆರ್ ಸ್ಪೆಂಡಿಂಗ್ ಯುವರ್ ಮನಿ ಅಂಡ್ ಆಲ್ಸೋ ಯು ಆರ್ ಸ್ಪೆಂಡಿಂಗ್ ಯುವರ್ ಎನರ್ಜಿ. ಅಂಡ್ ಅಟ್ ದ ಎಂಡ್ ಆಫ್ ಅಂದ್ರೆ ಒಂದು 15 ದಿವಸ ಆಗಲಿ 30 ದಿವಸ ಆಗಲಿ ಒಂದು 6 ತಿಂಗಳಾದ್ರೂ ಒಂದು ಖಚಿತವಾದ ಪರೀಕ್ಷೆ ಅಥವಾ ಖಚಿತವಾದ ಇದು ರೋಗ ಗೊತ್ತಾಗದೆ ಏನು ಮಾಡಿ ನಾಟ್ ಕಮಿಂಗ್ ಟು ಎ ಪರ್ಟಿಕ್ಯುಲರ್ ಡಯಾಗ್ನೋಸಿಸ್ ಏನು ಅನ್ನೋದು ಪರ್ಫೆಕ್ಟ್ ಆಗೋದಿಲ್ಲ. ಓಕೆ, ಹಿಂದಿನ ಕಾಲದಲ್ಲಿ ನಾವು ಹೆಚ್ಚಿಗೆ ಡಾಕ್ಟರ್ಗಳು ಎಕ್ಸ್ರೇ ಬಗ್ಗೆ ಅವಲಂಬಿಸ್ತಿದ್ರು, ಕ್ಷಕಿರಣ. ಹೌದು. ಬಟ್ ಈ ಎಕ್ಸ್ರೇ ಇಂದಾನೆ ಎಲ್ಲ ಕಂಡುಹಿಡಿಬಹುದಾಗಿತ್ತಲ್ಲ, ಈ ಸ್ಕ್ಯಾನಿಂಗ್ ಏನು? ಈಗ ಎಕ್ಸ್ರೇ ಇಂದಲೇ ಕಂಡುಹಿಡ್ಕೋಬಹುದು. ಈಗ ನಾನೊಂದು ಸಣ್ಣದೊಂದು ಉದಾಹರಣೆ ಕೊಡ್ತೇನೆ. ಈಗ ಒಂದು ರೋಗಿ ಏನ್ ಮಾಡ್ತಾನೆ, ಫಸ್ಟ್ ಮೊದಲಾಗೆ ಈ ವೈದ್ಯರ ಹತ್ರ ಹೋಗ್ತಾನೆ, ನನಗೆ ಮೂತ್ರದಲ್ಲಿ ರಕ್ತ ಬರ್ತದೆ ಅಂತ ಹೇಳ್ತಾನೆ. ಈಗ ಸಾಧಾರಣ ಒಂದು ರೋಗಿಗೆ ಈ ಮೂತ್ರ ಕೆಂಪಾದ ತಕ್ಷಣ ರಕ್ತ ಬಂದಿದೆ ಅಂತ ಹೇಳ್ತಾನೆ. ಸೊ ಆ ರಕ್ತ ಆ ಮೂತ್ರವನ್ನ ನಾವು ಮೈಕ್ರೋಸ್ಕೋಪ್ ಅಲ್ಲಿ ಟೆಸ್ಟ್ ಮಾಡಿ ಫಸ್ಟ್ ನೋಡ್ತೇವೆ. ಯಾಕಂದ್ರೆ ಈ ಬೇರೆ ಬೇರೆ ತರದ ಗುಳಿಗೆ ತಕೊಂಡ್ರು ಈ ಮೂತ್ರ ಕೆಂಪಾಗುವ ಚಾನ್ಸ್ ಇದೆ, ಅದು ರಕ್ತ ಆಗಿರೋ ಅವಶ್ಯಕತೆ ಇಲ್ಲ. ಸೊ ಅದನ್ನು ನಾವು ಲ್ಯಾಬ್ ಟೆಸ್ಟ್ ಮಾಡಿ ನೋಡ್ತೇವೆ. ಲ್ಯಾಬ್ ಟೆಸ್ಟ್ ಅಲ್ಲಿ ಇಲ್ಲ, ರಕ್ತ ಇದೆ ಅಂತ ಹೇಳ್ತೇವೆ. ಈಗ ರಕ್ತ ಇದೆ ಅಂತ ಹೇಳಿದ್ಮೇಲೆ, ಈಗ ಮೂತ್ರದಲ್ಲಿ ರಕ್ತ ಇದೆ ಅಂತ ಹೇಳಿದ್ಮೇಲೆ ಅದು ಎಲ್ಲಿಂದ ಬಂದಿದೆ ಅಂತ ಆಗ್ಬೇಕಾದ್ರೆ, ಯಾಕಂದ್ರೆ ಈ ರಕ್ತ ಮೂತ್ರಕೋಶದೊಳಗೆ ಹೋಗಿ ಮೂತ್ರಕೋಶದಿಂದ ಮೂತ್ರನಾಳದಿಂದ ಬಂದು ಪುನಃ ಅದೊಂದು ಈಗ ನಾನೀಗ ಈ ಚಿತ್ರದಲ್ಲಿ ತೋರಿಸ್ತಾ ಇದ್ದೆ ನಿಮ್ಗೆ. ಈಗ ಹೇಗೆ ಆಗ್ತದೆ ಅಂತ ಹೇಳಿದ್ರೆ, ಈ ಚಿತ್ರ ನೋಡಿದ್ರೆ ಈಗ ಇಲ್ಲಿ ಮೂತ್ರಜನಕಾಂಗ ವ್ಯೂಹ ಅಂತ ಹೇಳ್ತೇವೆ. ಈಗ ನೋಡಿದ್ರೆ ಸೊ ಈಗ ನಾವು ಮೇಲಿಂದ ನಾವು ಮೂತ್ರಕೋಶ ಕಾಣಿಸ್ತಾ ಇದೆ ನಮಗೆ. ಇಲ್ಲಿ ನೋಡಿದ್ರೆ ಈಗ ಮೂತ್ರಕೋಶ, ಇಲ್ಲಿಂದ ಮೂತ್ರ ಆಗ್ತದೆ, ಇಲ್ಲಿಂದ ಮೂತ್ರ ಆಗಿಬಿಟ್ಟು ಮೂತ್ರನಾಳದಿಂದ ಬರ್ತದೆ. ಇದನ್ನ ಆಕ್ಚುಲಿ ಮೂತ್ರಜನಕಾಂಗ ಅಂತೇವೆ. ಮೂತ್ರಜನಕಾಂಗದಿಂದ ಮೂತ್ರನಾಳದಿಂದ ಬರ್ತದೆ, ಅಂದ್ರೆ ಮೂತ್ರಕೋಶದಲ್ಲಿ ಶೇಖರ ಆಗ್ತದೆ. ಮೂತ್ರಕೋಶದಲ್ಲಿ ಶೇಖರ ಆಗಿದ್ದು ಹೊರಗೆ ಬರುತ್ತೆ. ಸೊ ಹಾಗಾದ್ರೆ ಈ ರಕ್ತ ಎಂಬುದು ಮೂತ್ರಜನಕಾಂಗದಿಂದ ಬಂದಿರಬಹುದು, ಮೂತ್ರನಾಳದಿಂದ ಬಂದಿರಬಹುದು, ಮೂತ್ರಕೋಶದಿಂದ ಬಂದಿರಬಹುದು. ನಂಬರ್ 1 ರಕ್ತ ಇದೆ ಅಂತ ಗೊತ್ತಾಗಬೇಕು. ನಂಬರ್ 2 ಅದು ಎಲ್ಲಿಂದ ಬಂದಿದೆ ಅಂತ ಗೊತ್ತಾಗಬೇಕು. ಎಲ್ಲಿಂದ ಬಂದಿದೆ ಅಂತ ಗೊತ್ತಾಗದಿದ್ರೆ ಏನ್ ಮದ್ದು ಮಾಡೋದು ಹೇಳಿ ಅಲ್ವಾ? ಮೂತ್ರಜನಕಾಂಗದಿಂದ ಬಂದಿದೆಯೋ, ನಾಳದಿಂದ ಬಂದಿದೆಯೋ, ಅಥವಾ ಈ ಮೂತ್ರಕೋಶದ ಬಂದಿದೆ ಅಂತ ಹೇಳ್ಬೇಕಾದ್ರೆ ನಾವು ಅದನ್ನ ನೋಡ್ಬೇಕಾಗತ್ತೆ. ರೈಟ್. ಮತ್ತೆ ಡಾಕ್ಟ್ರೆ, ಇವಾಗ ಈ ಒಂದು ಸ್ಕ್ಯಾನಿಂಗ್ ಇತ್ತೀಚೆಗೆ ನಾವು ಹೆಚ್ಚು ಕೇಳಿ ಬರ್ತಾ ಇದೆ, ಒಳ್ಳೇದು ಅಂತ ಹೇಳಿದಿರಿ. ಈ ಒಂದು ಸ್ಕ್ಯಾನಿಂಗ್ ಉಪಯೋಗಿಸ್ಕೊಂಡು ಯಾವ ದೇಹದ ರೋಗಗಳು ಅಥವಾ ಅಂಗಾಂಗಗಳನ್ನ ನಾವು ಪರೀಕ್ಷೆ ಮಾಡಬಹುದು? ಈಗ ನಾನು ಈಗ ಈ ಪಿಕ್ಚರ್ ಅಲ್ಲಿ ತೋರಿಸಿದ ಹಾಗೆ, ಈ ಚಿತ್ರದಲ್ಲಿ ತೋರಿಸಿದ ಹಾಗೆ, ಈಗ ನಾನು ಕಿಡ್ನಿಯನ್ನು ತೋರಿಸಿದ ಹಾಗೆ ದೇಹದ ಪ್ರತಿಯೊಂದು ಅಂಗಗಳನ್ನು, ಪ್ರತಿಯೊಂದು ಭಾಗಗಳನ್ನು, ಅಂದ್ರೆ ನಾವು ಏನ್ ಹೇಳ್ತೇವೆ ಅಂದ್ರೆ ಪ್ರತಿಯೊಂದು ನರವನ್ನು ಕೂಡ, ಅಥವಾ ಅದಲ್ಲದೆ ಪ್ರತಿಯೊಂದು ಸ್ನಾಯು ಖಂಡಗಳನ್ನು ಕೂಡ ನಾವು ಈ ಸ್ಕ್ಯಾನಿಂಗ್ ಅಲ್ಲಿ ಪತ್ತೆ ಹಚ್ಚಬಹುದು. ಈ ಎಕ್ಸ್ರೇಗೂ ಸ್ಕ್ಯಾನಿಂಗ್ ಅಲ್ಲಿ ವ್ಯತ್ಯಾಸ ಏನು? ಈಗ ಎಕ್ಸ್ರೇಗೂ ಸ್ಕ್ಯಾನಿಂಗ್ ಅಲ್ಲಿ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಈಗ ನಾವು ಎಕ್ಸ್ರೇ ಮಾಡ್ತೇವೆ. ಈಗ ನೋಡಿ, ಈಗ ಈ ಚಿತ್ರದಲ್ಲಿ ಈಗ ನೀವು ನೋಡ್ಬೋದು, ಇಲ್ಲಿ ನಾನು ಚಿತ್ರ ತೋರಿಸ್ತಾ ಇದ್ದೇನೆ. ಈಗ ಈ ಚಿತ್ರದಲ್ಲಿ ಈಗ ನನ್ನ ಬಲಬದಿಗೆ ಇಲ್ಲಿ ಎಕ್ಸ್ರೇ, ಈಗ ಈ ಸ್ಕಲ್ ಎಕ್ಸ್ರೇ ಅಂತ ಹೇಳ್ತಾರೆ. ಅದೇ ರೀತಿ ಎಡಬದಿಗೆ ಈ ಮೂಳೆ ಎಕ್ಸ್ರೇ ಇದೆ, ಈ ಗಂಟಿನ ಎಕ್ಸ್ರೇ ಇದೆ, ಕಾಲ್ ಗಂಟಿದ ಎಕ್ಸ್ರೇ ಇದೆ. ಈ ಕಾಲ್ ಗಂಟೆ ಎಕ್ಸ್ರೇ ಏನ್ ಕಾಣಿಸ್ತಾ ಇದೆ? ಖಾಲಿ ಮೂಳೆ ಮಾತ್ರ ಕಾಣಿಸ್ತಾ ಇದೆ. ಸೊ ಅದ್ರಲ್ಲಿ ಏನು ಕಾಣಿಸ್ತಾ ಇಲ್ಲ, ಮೂಳೆ ಬಿಟ್ರೆ ಮತ್ತೆ ಏನು ಕಾಣಿಸ್ತಾ ಇಲ್ಲ. ಸೊ ಅದೇ ರೀತಿ ನಾನು ಈಗ ಈ ಸ್ಕ್ಯಾನಿಂಗ್ ಅಂತ ಒಂದು ತೋರಿಸ್ತೇನೆ. ಈ ಸ್ಕ್ಯಾನಿಂಗ್ ಅಂದ್ರೆ ಅಂತ ಹೇಳ್ತೀನಿ ನೋಡಿ, ಇಡೀ ಬಾಡಿ ಇದೆಯಲ್ಲ, ಇದು ಬಾಡಿ ಪಿಕ್ಚರ್. ಈ ಬಾಡಿ ಪಿಕ್ಚರ್ ಅಲ್ಲಿ ನಾವು 10 ಮಿಲಿಮೀಟರ್, 20 ಮಿಲಿಮೀಟರ್ ಅಥವಾ ಈವನ್ 1 ಮಿಲಿಮೀಟರ್ ಅಲ್ಲಿ ಈ ಬಾಡಿಯನ್ನ ಕಟ್ ಮಾಡಿ ತುಂಡು ಮಾಡಿ ನಮ್ಮ ಎದುರಿಗೆ ಸ್ಕ್ಯಾನಿಂಗ್ ಪಿಕ್ಚರ್ ತಂದು ನಿಲ್ಲಿಸ್ತದೆ ಈ ಸ್ಕ್ಯಾನಿಂಗ್ ಪ್ರೊಸೀಜರ್ಸ್. ಯಾವ ಪರ್ಟಿಕ್ಯುಲರ್ ಭಾಗದಲ್ಲಿ ಏನು ತೊಂದರೆ ಇದೆ. ಈಗ ನಾವು ಸಣ್ಣದಿರ್ಬೇಕಾದ್ರೆ ನಾವು ಈಗ PUC ಅಲ್ಲೆಲ್ಲ ನಾವು ಈ ಬಾಟನಿಯಲ್ಲಿ ನಾವು ಮಾಡಿರ್ತೇವೆ ನೋಡಿ, ಈ ಸಸ್ಯವನ್ನು ಡಿಸೆಕ್ಷನ್ ಮಾಡಿ ಕಟ್ ಮಾಡಿ ನೋಡ್ಬೋದು. ಮನುಷ್ಯನನ್ನ ಹಾಗೆ ಕಟ್ ಮಾಡಿ ನೋಡ್ಲಿಕ್ಕೆ ಆಗೋದಿಲ್ಲ ನೋಡಿ. ಸೊ ಕಟ್ ಮಾಡದೆ ನಾವು ಮನುಷ್ಯನನ್ನ ನಾವು ತುಂಡು ಮಾಡದೆ ನೋಡ್ಬೇಕು. ಸೊ ಈಗ ಇಲ್ಲಿ ಈ ಸ್ಕ್ಯಾನ್ ಅಲ್ಲಿ ಏನ್ ತೋರಿಸ್ತಾ ಇದೆ ಅಂತ ಹೇಳಿದ್ರೆ, ಈಗ ಪ್ರತಿ ಸರ್ತಿ ನಾವು ಈಗ ಕಟ್ ಮಾಡಿ ನಾವು ಏನು ಒಳಗಡೆ ಏನ್ ತೊಂದರೆ ಇದೆ ಅಂತ ತೊಳ್ಬೋದು. ನಾನು ಅದೇ ನಿಮ್ಗೆ ಹೇಳಿದೆ, ಒಬ್ಬ ಕಾರ್ ಮೆಕ್ಯಾನಿಕ್ ಹತ್ರ ಹೋದ್ರೆ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಅವನು ಇಂಜಿನ್ ತೆಗೆದು ನೋಡಿ ಪುನಃ ಒಳಗಾಗ್ತಾನೆ. ಟಿವಿ ಮೆಕ್ಯಾನಿಕ್ ಹತ್ರ ಹೋದ್ರೆ ಪಿಕ್ಚರ್ ಟ್ಯೂಬ್ ನೋಡಿ ತಗೊಳ್ತಾರೆ. ಆದ್ರೆ ಡಾಕ್ಟರ್ ಹಾಗೆ ಎಲ್ಲ ಪ್ರತಿಯೊಂದು ಹಾರ್ಟ್ ಎಲ್ಲ ತೆಗೆದು ನೋಡಿ ಸರಿ ಇದೆ ಅಂತ ಫಿಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಮನುಷ್ಯನನ್ನು ತುಂಡು ಮಾಡದೆ ಅವನ ಒಳಗಿರೋ ಪ್ರತಿಯೊಂದು ಅಂಗಾಂಗಗಳನ್ನು ನೋಡುವಂತ ಈ ವಿಧಾನಕ್ಕೆ scanning helps in diagnosing and reaching to the right type of problem. Okay. ಒಂದು ಕರೆ ಇದೆ ಡಾಕ್ಟ್ರೆ. ಹಲೋ ನಮಸ್ಕಾರ. ನಮಸ್ಕಾರ ಡಾಕ್ಟರ್. ನಿಮ್ಮ ಹೆಸರು ಹೇಳಿಮ್ಮ? ಸ್ವಾತಿ ಅಂತ ಹೇಳಿ, ಮೈಸೂರಿನಿಂದ ಫೋನ್ ಮಾಡಿದ್ದೀನಿ. ಪ್ರಶ್ನೆ ಕೇಳಿ ಸ್ವಾತಿ ಅವರೇ. ಡಾಕ್ಟರ್ಗೆ ಅದೇನಂದ್ರೆ ಡಾಕ್ಟರ್, ಈ ಪ್ರೆಗ್ನೆನ್ಸಿಲಿ ಫಾಲ್ಟಸ್ ಟೆಸ್ಟ್ ಮಾಡ್ತಾರಲ್ವಾ ಡಾಕ್ಟರ್, ಸ್ಕ್ಯಾನಿಂಗ್ ಮಾಡ್ತಾರಲ್ವಾ, ಅದ್ರಲ್ಲಿ ಈ ಬ್ರೈನ್ ಅಲ್ಲಿ ಮತ್ತೆ ಹಾರ್ಟ್ ಅಲ್ಲಿ ಪ್ರಾಬ್ಲಮ್ ಇದ್ರೆ ಗೊತ್ತಾಗುತ್ತಾ ಡಾಕ್ಟರ್? ಮಗುಗೆ ಫಾಯ್ಟರ್ಸ್ಗೆ ಬ್ರೈನ್ ಅಲ್ಲಿ ಮತ್ತೆ ಹಾರ್ಟ್ ಅಲ್ಲಿ ಪ್ರಾಬ್ಲಮ್ ಇದ್ರೆ ಗೊತ್ತಾಗುತ್ತೆ. ಹಾಗೂ ಗೊತ್ತಾಗದಾದ್ರೆ ಈ ಹ್ಯಾಂಡಿಕ್ಯಾಪ್ ಮಕ್ಕಳೆಲ್ಲ ಏನ ಕೊಡ್ತಾರೆ ಅಂತ?
ಈಗ ಈ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಹೇಳ್ತೇವಮ್ಮ ಇದಕ್ಕೆ ನಾವು. ಈ ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ ಸಾಧಾರಣ ಮಗುವಿದ್ದು ಹಾರ್ಟ್ ಬ್ರೈನ್ ಪ್ರಾಬ್ಲಮ್ಸ್ ಎಲ್ಲ ಗೊತ್ತಾಗುತ್ತೆ. ಆದರೆ ಅದು ಕೆಲವು ಪ್ರಾಬ್ಲಮ್ಸ್ ಸಾಧಾರಣ ನೀವು ಅಂದ್ರೆ ನಿಮಗೆ ಈಗ ನೀವು ಪ್ರೆಗ್ನೆಂಟ್ ಅಂತ ಗೊತ್ತಾಗುವ ಸಾಧಾರಣ ಒಂದು 8 ವಾರ ಆಗತ್ತೆ. ಸೊ 8 ವಾರದಲ್ಲಿ ಕೆಲವು ಗೊತ್ತಾಗತ್ತೆ. ಆದರೆ ಸಾಧಾರಣ 20 ವಾರ ಆದಾಗ, 20 ರಿಂದ 24 ವಾರ ಆದಾಗ ಸಾಧಾರಣವಾಗಿ ಈ ಬ್ರೈನು, ಹಾರ್ಟು, ಕಿಡ್ನಿ, ಸ್ಟಮಕ್ ಎಂತ ಪ್ರಾಬ್ಲಮ್ ಇದ್ರು ಮಗುವಿನಿದ್ರು ಗೊತ್ತಾಗುತ್ತೆ. ಪ್ರತಿಯೊಂದು 100ಕ್ಕೆ 100 ಗೊತ್ತಾಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸಾಧಾರಣ 80 ರಿಂದ 90% ಪ್ರಾಬ್ಲಮ್ಸ್ ಈ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಲ್ಲಿ ಗೊತ್ತಾಗುತ್ತೆ. ಅದು ಮಗು ಹೊಟ್ಟೆಯಲ್ಲಿದ್ದಾಗಲೇ ಗೊತ್ತಾಗುತ್ತೆ. ಮತ್ತೆ ನಿಮ್ಮ ಎರಡನೇ ಪ್ರಶ್ನೆ, ಇದು ಯಾಕೆ ಆಗ್ತದೆ? ಹ್ಯಾಂಡಿಕ್ಯಾಪ್ ಮಕ್ಕಳು ಹುಟ್ಟೋದು ತಪ್ಪೋದಿಲ್ಲ ಅಲ್ಲ ಡಾಕ್ಟರ್, ಅದೇನಕ್ಕೆ ಅಂತೇಳಿ. ಈಗ ಅಲ್ಟ್ರಾಸೌಂಡ್ ಅಲ್ಲಿ ಹ್ಯಾಂಡಿಕ್ಯಾಪ್ಟ್ ಇದೆಯೋ ಇಲ್ಲವಾ ಅಂತ ನಾವು ನೋಡ್ತೇವೆ. ಈಗ ಅದು ಇದೆ ಅಂತ ನಾವು ಹೇಳ್ತೇವೆ ಅಥವಾ ಇಲ್ಲ ಅಂತ ಹೇಳ್ತೇವೆ. ಆದ್ರೆ ಈ ಹ್ಯಾಂಡಿಕ್ಯಾಪ್ಟ್ ಮಗು ಹುಟ್ಟುದಿಲ್ಲ ಯಾಕೆ ಅಥವಾ ಯಾಕೆ ಹುಡ್ತಾವೆ ಅಂತ ಹೇಳೋದಕ್ಕೆ ತುಂಬಾ ಕಾರಣಗಳಿವೆ. ಅಂದ್ರೆ ಈಗ ನಮ್ಮ ಸಂಬಂಧದೊಳಗೆ ಮದುವೆ ಆಗುವುದರಲ್ಲಿ, ಅಥವಾ ತಂದೆ ತಾಯಿಗಳಿಗೆ ಏನಾದರೂ ಪ್ರಾಬ್ಲಮ್ ಇದರಲ್ಲಿ, ಅಂದ್ರೆ ಈ ವಂಶ ಪಾರಂಪರ್ಯವಾಗಿ ಬಂದಿರುವಂತಹ ಪ್ರಾಬ್ಲಮ್ಸ್ ಇರುತ್ತೆ, ಅಥವಾ ಸಂಬಂಧದೊಳಗೆ ಮದುವೆ ಆದ್ರಿಂದ ಉಂಟಾಗುವ ಪ್ರಾಬ್ಲಮ್ಸ್ ಇರುತ್ತೆ. ಅದೇ ರೀತಿ ಕೆಲವು ತನ್ನಿಂತಾಗಿ ಬರುವಂತಹ ಪ್ರಾಬ್ಲಮ್ಸ್ ಇರುತ್ತೆ. ಇದು ಯಾವುದಕ್ಕೂ ನಾವು ಹೇಗೆ ಬರುತ್ತೆ ಅಂತ ನಾವು ಹೇಳಲಿಕ್ಕೆ ಭಾರಿ ಕಷ್ಟ ಆಗುತ್ತೆ. ಇದು ಕೆಲವು ರೀಸನ್ಸ್. ಆದ್ರೆ ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ರೀಸನ್ಸ್ ಕೊಡೋದು ಇನ್ನೂ ಗೊತ್ತಿಲ್ಲ. ಓಕೆ, ಇನ್ನೊಂದು ಕರೆ ತಗೊಳ್ತೀನಿ ಡಾಕ್ಟ್ರೆ. ಹಲೋ ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ಸರ್. ಹೆಸರು ಹೇಳ್ರ? ಸರ್ ಕಲ್ಲಪ್ಪ ಸರ್ವಿ ಅಂತ. ಕಲ್ಲಪ್ಪ ಅವರೇ, ಪ್ರಶ್ನೆ ಕೇಳಿ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ಸ್ಕ್ಯಾನಿಂಗ್ ಅನ್ನ ಪದೇ ಪದೇ ಮಾಡಿಸೋದ್ರಿಂದ ಗರ್ಭಕೋಶಕ್ಕೆ ಸ್ಕ್ಯಾನಿಂಗ್ ಪದೇ ಪದೇ ಮಾಡಿಸೋದ್ರಿಂದ ಏನಾದ್ರು ತೊಂದರೆ ಉಂಟಾ ಅಂತ. ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ. ಈಗ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಈಗ ಸ್ಕ್ಯಾನಿಂಗ್, ಈಗ ನಾನು ಈಗ ಆಲ್ರೆಡಿ ಹೇಳಿದಾಗೆ ಸ್ಕ್ಯಾನಿಂಗ್ ಅಲ್ಲಿ 100 ವಿಧಾನಗಳಿವೆ. ಪ್ರತಿಯೊಂದನ್ನು ಸಾಧಾರಣ ಎಲ್ಲರೂ ಸ್ಕ್ಯಾನಿಂಗ್ ಅಂತಾರೆ. ಈಗ ಎಕ್ಸ್ರೇ ಇದೆ, ಅಲ್ಟ್ರಾಸೌಂಡ್ ಇದೆ, CT ಸ್ಕ್ಯಾನ್ ಇದೆ, MRI ಇದೆ ಅಂತ ಬೇರೆ ಬೇರೆ ತರಹದ ಸ್ಕ್ಯಾನ್ಗಳಿವೆ. ಈಗ ಸಾಧಾರಣವಾಗಿ ನಾವು ಸ್ಕ್ಯಾನಿಂಗ್ ಅಂತ ಮಾಡುವಾಗ ಅಂದ್ರೆ ಹೆಂಗಸರಿಗೆ ಸ್ಕ್ಯಾನಿಂಗ್ ಅಂತ ಹೇಳುವಾಗ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಬಗ್ಗೆ ಮಾತಾಡ್ತೇವೆ. ಅಂದ್ರೆ ಈ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ಅಥವಾ ಮಂತ್ಲಿ ಪೀರಿಯಡ್ಸ್ ಪ್ರಾಬ್ಲಮ್ಸ್ ಇದೆಲ್ಲ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಲ್ಲಿ ಮಾಡ್ತೇವೆ. ಈ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಲ್ಲಿ ಸಾಧಾರಣವಾಗಿ ಏನು ತೊಂದರೆಗಳು ಇರೋದಿಲ್ಲ. ಅದನ್ನು ಯಾವ ಟೈಮಿಗೂ ಮಾಡ್ಬೋದು, ಎಷ್ಟು ಸರ್ತಿಯೂ ಮಾಡ್ಬೋದು. ಅದರಿಂದ ಏನು ತೊಂದರೆ ಇತ್ತೀಚಿನ ನಮ್ಮ ಈ ಎಲ್ಲಾ ಪ್ರತಿಶೋಧನೆಗಳಿಂದ ಯಾವ ತೊಂದರೆಗಳನ್ನು ಉಂಟಾಗಿರೋದು ನಮಗೆ ಗೊತ್ತಿಲ್ಲ. ಸೊ ನಮ್ಮ ಕೊಲ್ಲಪ್ಪನವರು ಏನು ಗಾಬರಿ ಪಡಬೇಕಾಗಿಲ್ಲ, ಅವಶ್ಯಕತೆ ಸ್ಕ್ಯಾನಿಂಗ್ ಇಂದ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ. ಸ್ಕ್ಯಾನಿಂಗ್ ಇಂದ ಯಾವ ಸೈಡ್ ಎಫೆಕ್ಟ್ಸ್, ಆದ್ರೆ ಎಕ್ಸ್ರೇ CT ಸ್ಕ್ಯಾನ್ ಇಂದ ಸೈಡ್ ಎಫೆಕ್ಟ್ಸ್ ಮಗುಗೆ ಬರೋ ಚಾನ್ಸಸ್ ಇದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಇಂದ ಯಾವ ಸೈಡ್ ಎಫೆಕ್ಟ್ಸ್. ಓಕೆ, ಇನ್ನೊಂದು ಕರೆ ತಗೊಳ್ತೀನಿ ಡಾಕ್ಟ್ರೆ. ಹಲೋ 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 ಸರ್, ನಮಸ್ಕಾರ ಸರ್. ನಾವು ಕುಶಾಲನಗರದಿಂದ ಸುಮಾ ಅಂತ ಮಾತಾಡ್ತಾ ಇರೋದು. ಸುಮಾ ಅವರೇ, ಪ್ರಶ್ನೆ ಕೇಳಿ. ಹಲೋ, ಕೇಳಿಸ್ತಾ ಇದೆ, ಹೇಳಿ. ಸರ್, ನಾವು ನಮ್ಗೆ ಒಂದು ತಿಂಗಳಿಂದ ಮತ್ತೆ ಸೊಂಟ ಮತ್ತೆ ಕಾಲು ತುಂಬಾ ಎಳ್ತಾ ಬರ್ತಾ ಇದೆ ಸರ್. ಆದ್ರಿಂದ ನಾವು ಸುಮಾರು ಕಡೆ ನಾನು ತೋರಿಸಿದ್ದಾಯ್ತು. ಆದ್ರೆ ಅದು ನಮ್ಗೆ ವಾಸಿ ಅಂತ ಕಾಣ್ತಾ ಇಲ್ಲ. ಮಾತ್ರೆ ತಗೊಂಡೆ, ಮತ್ತೆ ಆಯುರ್ವೇದಿಕ್ ಎಲ್ಲ ತಗೊಂಡಿದ್ದೀನಿ. ಆದ್ರೆ ಏನು ನನ್ಗೆ ವಾಸಿ ಅಂತ ಆಗ್ತಾ ಇಲ್ಲ. ಅದಕ್ಕೆ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಥವಾ ಹೀಗೆ ಮಾತ್ರೆ ತಿಂದು ಗೊತ್ತಾಗುತ್ತೆ. ಲೋ ಬ್ಯಾಕ್ ಪೇನ್ ಅಂಡ್ ಕಾಲ್ ನೋವು ಅಂತಾರೆ. ಹೌದು, ಅದರಿಂದ ತುಂಬಾನೇ ಹೇಳ್ತಾ ಇದೆ. ಇದಕ್ಕೇನಾದ್ರು ಸ್ಕ್ಯಾನಿಂಗ್ ಮುಖಾಂತರ ನಾವು ತಪಾಸಣೆ ಮಾಡಬಹುದಾ ಅಂತ. ಈಗ ನೀವು ಸ್ಕ್ಯಾನಿಂಗ್ ಅಂತ ನೀವು ಹೇಳಿದ್ದೀರಾ. ಈಗ ಈ ಲೋ ಬ್ಯಾಕ್ ಏಕ್ ಅಂತ ಹೇಳಿದ್ರೆ, ಈಗ ಈ ಮೂಳೆಗಳಿಂದ ಬರುವಂತಹ ಚಾನ್ಸಸ್ ಇದೆ. ಈಗ ನಾನು ನಿಮಗೊಂದು ಈ ಸ್ಕ್ಯಾನಿಂಗ್ ಪಿಕ್ಚರ್ ತೋರಿಸ್ತೇನೆ. ಏನಂತ ಹೇಳಿದ್ರೆ, ಈಗ ಮೂಳೆಗಳಿವೆ, ಮೂಳೆಗಳ ಮಧ್ಯೆ ಈ ಡಿಸ್ಕ್ ಅಂತ ಬರುತ್ತೆ. ಡಿಸ್ಕ್ ಹರ್ನಿಯೇಷನ್ ಇಂದ ಈ ಸ್ಕ್ಯಾನಿಂಗ್ ಈ ಪ್ರಾಬ್ಲಮ್ಸ್ ಬರುವ ಚಾನ್ಸಸ್ ಇದೆ. ಈಗ ನಿಮಗೆ ಬ್ಯಾಕ್ ಪೈನ್ ಅಂತ ಹೇಳ್ತೀರಾ. ಬ್ಯಾಕ್ ಪೈನ್ ಅಂತ ಹೇಳಿದ್ರೆ, ಈಗ ಇಲ್ಲಿ ನಾನೀಗ ಈ ಪಿಕ್ಚರ್ ತೋರಿಸ್ತಾ ಇದ್ದೇನೆ. ಈಗ ನೋಡಿ, ಇದು MRI ಸ್ಕ್ಯಾನ್ ಅಂತ ಹೇಳ್ತೇವೆ ಈ ಸ್ಕ್ಯಾನಿಂಗ್ ನಲ್ಲಿ. ಈಗ ನಿಮ್ಮ ಮುಂದೆ ಇದೆ ನೋಡಿ ಈ ಸ್ಕ್ಯಾನಿಂಗು. ಈ ಮುಂದೆ ಇರೋ ಸ್ಕ್ಯಾನಿಂಗ್ ಅಲ್ಲಿ ಈ ವರ್ಟೆಬ್ರಲ್ ಬಾಡೀಸ್ ಅಂತ ಅಂತವೆ. ಇದನ್ನೆಲ್ಲ ಈಗ ನಾವು ರೌಂಡ್ ಈಗ ಈ ಸ್ಕ್ವೇರ್ ಶೇಪ್ ಕಾಣುತ್ತಲ್ಲ, ವರ್ಟೆಬಲ್ ಬಾಡೀಸ್ ಅಂತವೆ. ಅದರ ಮಧ್ಯೆ ಇರುವಂತದ್ದು ಈ ವೈಟ್ ಶೇಪ್ ಕಾಣುತ್ತಲ್ಲ, ಅದನ್ನು ಇಂಟರ್ವರ್ಟಿಬಲ್ ಡಿಸ್ಕ್ ಅಂತ ಹೇಳ್ತೇವೆ. ಈಗ ಈ ಡಿಸ್ಕ್ ಮತ್ತು ಈ ವರ್ಟೆಬಲ್ ಬಾಡೀಸ್ ಮಧ್ಯೆ ಇಲ್ಲಿ ಕಾಣಿಸುವಂತದನ್ನ ನಾವು ನರಗಳು ಅಂತೇವೆ. ಈ ಡಿಸ್ಕ್ ಹರ್ನಿಯೇಷನ್ ಆದಾಗ, ಅಂದ್ರೆ ಈ ಡಿಸ್ಕ್ ಹೊರಗೆ ಬಂದಾಗ ಈ ನರಗಳ ಮೇಲೆ ಪ್ರೆಷರ್ ಬಿದ್ದು ಈ ಸೊಂಟ ನೋವು, ಕಾಲು ಎಳೆಯುವುದೆಲ್ಲ ಬರುತ್ತೆ. ಈಗ ಇಲ್ಲಿ ನೋಡಿ, ಈ ಎಲ್ಲಾ ಡಿಸ್ಕ್ಗಳು ಸರಿ ಇದೆ. ಆದ್ರೆ ಇಲ್ಲಿ ರೆಡ್ ಮಾರ್ಕ್ ಕಾಣುತ್ತಲ್ಲ, ನಿಮ್ಗೆ ಕಾಣಿಸುತ್ತಲ್ಲ, ಅಲ್ಲಿ ಒಂದು ಸ್ವಲ್ಪ ಡಿಸ್ಕ್ ಹೊರಗೆ ಬಂದಿದೆ. ಅದೇ ರೀತಿ ಇಲ್ಲಿ ನೋಡಿದ್ರೆ ಇನ್ನೊಂದು ರೆಡ್ ಮಾರ್ಕ್ ಇಲ್ಲಿ ಕಾಣುತ್ತೆ. ಎರಡನೇ ಪಿಕ್ಚರ್ ಅಲ್ಲಿ ನಿಮ್ಗೆ ದೊಡ್ಡ ಡಿಸ್ಕ್ ಹೊರಗೆ ಬಂದು ಬಿಟ್ಟಿದೆ ಇಲ್ಲಿ.
ಇದಕ್ಕೆ ನಾವು ಡಿಸ್ಕ್ ಹರ್ನಿಯೇಷನ್ ಅಂತ ಹೇಳ್ತೇವೆ. ಈ ಡಿಸ್ಕ್ ಹೊರಗೆ ಬಂದಾಗ ಆ ಡಿಸ್ಕ್ ಹೋಗಿಬಿಟ್ಟು ನರದ ಮೇಲೆ ಕಂಪ್ರೆಷನ್ ಅಂದ್ರೆ ನರದ ಮೇಲೆ ಪ್ರೆಷರ್ ಬಿದ್ದಾಗ ನಿಮಗೆ ಬ್ಯಾಕ್ ಪೈನ್ ಬರುತ್ತೆ. ಅದೇ ರೀತಿ ಬ್ಯಾಕ್ ಪೈನ್ ಅಲ್ಲದೆ ಈ ಕೆಳಗಡೆ ಕಾಲುಗಳಿಗೆ ನೋವು ಬರುತ್ತೆ. ಅಂದ್ರೆ ಈ ನರಗಳು ಇಲ್ಲಿಂದ ಬರುವಂತ ಈ ಬ್ಯಾಕ್ ಇಂದ ಬರುವ ನರಗಳು ಕಾಲುಗಳಿಗೆ ಕಾಲು ಬೆರಳುಗಳಿಗೆ ಹೋಗುತ್ತೆ. ಸೊ ನಿಮಗೆ ಇಲ್ಲಿ ಡಿಸ್ಕ್ ಹರ್ನಿಯೇಷನ್ ಸೊಂಟದಲ್ಲಿ ಆದ್ರೂ ನೋವು ಕಾಲು ಬೆರಳಲ್ಲಿ ಬರುವ ಚಾನ್ಸಸ್ ಇದೆ. ಅದಕ್ಕೆ ನೀವು ಎಂತ ಮಾಡ್ಬೇಕಂತ ಹೇಳಿದ್ರೆ ಈ MRI ಈ ಬೇರೆ ಎಲ್ಲ ಈ ಎಕ್ಸ್ರೇ ಇದೆಲ್ಲ ಮಾಡೋ ಬದಲು ಸೀದಾ ಹೋಗ್ಕೊಂಡು ನಿಮಗೆ ತುಂಬಾ ಪ್ರಾಬ್ಲಮ್ ಇದ್ರೆ, ತುಂಬಾ ಸಹಿಸ್ಲಿಕ್ಕೆ ಆಗದಂತ ನೋವಿದ್ರೆ ಈ MRI ಸ್ಕ್ಯಾನ್ ಅಂತ ಮಾಡಿಸ್ಕೊಳ್ಬೇಕು. ಕುಶಾಲನಗರದಲ್ಲಿ ಅದು ಇಲ್ಲ ಆ ಸ್ಕ್ಯಾನಿಂಗು. ನೀವು ಎಲ್ಲಾದ್ರೂ ಬಂದ್ಕೊಂಡು ಮಾಡ್ಕೊಂಡ್ಬಿಟ್ಟು ನೋಡ್ಬೇಕಂದ್ರೆ ನಿಮ್ಗೆ ಈ ಡಿಸ್ಕ್ ಹರ್ನಿಯೇಷನ್ ಇದೆಯಾ ಇಲ್ವಾ ಅಂತ ನೋಡ್ಬೇಕು. ಯಾಕಂತ ಹೇಳಿದ್ರೆ ಅವರು ತಜ್ಞ ವೈದ್ಯರನ್ನ ಕಂಡು ಸೂಕ್ತ ಸಲಹೆ ಪಡೆದು ಅಲ್ಲಿ MRI ಸ್ಕ್ಯಾನಿಂಗ್ ಇಸ್ ಎ ಬೆಟರ್ ಆಪ್ಷನ್ ಈ ಒಂದು ತೊಂದರೆಗೆ ಅಂತ ಹೇಳ್ತೀರಿ. ಹೌದು ಅಲ್ವಾ? ಓಕೆ, ಇನ್ನೊಂದು ಕರೆ ತಗೊಳ್ತೀನಿ ಡಾಕ್ಟ್ರೆ. ಹಲೋ. ಹಲೋ, ನಮಸ್ಕಾರ ಸರ್. ನಮಸ್ಕಾರ. ನಾನು ಕೇಶವ ಅಂತ ವಿದ್ಯಾರ್ಥಿನಿಂದ ಸರ್. I am having problem in the knee, that is it is having osteoarthritis. Scanning of knee ಮಾಡಿಸಬಹುದಾ? ಹಲೋ. ಈಗ ನೀವು ಹೇಳಿದ್ರಿ ಈಗ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳಿದ್ರಿ. ಈ ಆಸ್ಟಿಯೋ ಆರ್ಥರೈಟಿಸ್ ನಿಮ್ದು ಪ್ರಾಯ ಎಷ್ಟಿವ್ರೆ? I am 59 years sir. ನಿಮ್ದು 59 ಇಯರ್ಸ್. ಸಾಧಾರಣ ಈಗ 45-50 ಆದ್ಮೇಲೆ ಈ ಎಲ್ಲಾ ಒಂದೊಂದು ಆರ್ಗನ್ಗಳು ಒಂದೊಂದು ನಮ್ಮ ಅಂಗಗಳು ಸ್ವಲ್ಪ ಈ ಏಜ್ ರಿಲೇಟೆಡ್ ಚೇಂಜಸ್ ಅಂತ ಹೇಳ್ತೇವೆ. ಆಸ್ಟಿಯೋಆರ್ಥರೈಟಿಸ್ ಕೂಡ ಅದರಲ್ಲಿ ಒಂದು ಪ್ರಾಬ್ಲಮ್. ಓಕೆ, ಸೊ ಅಂದ್ರೆ ಈ ಕಾರ್ಟಿಲೇಜ್ ಅಂತ ಹೇಳ್ತೇವೆ ನಮ್ಮ. ಈಗ ಇಲ್ಲಿ ನಾನೊಂದು ನಿಮಗೆ ಚಿತ್ರ ತೋರಿಸ್ತಾ ಇದ್ದೇನೆ. ಈಗ ನಾನು ಈ ಚಿತ್ರದಲ್ಲಿ ಏನ್ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಈಗ ಇದು ಜಾಯಿಂಟ್ ಚಿತ್ರ ತೋರಿಸ್ತಾ ಇದೆ ನಿಮಗೆ. ಇದು ನೀ ಜಾಯಿಂಟ್ ಚಿತ್ರ. ಈ ನೀ ಜಾಯಿಂಟ್ ಅಲ್ಲಿ ಮೇಲ್ಗಡೆ ಒಂದು ಬೋನ್ ಇದೆ, ಕೆಳಗಡೆ ಒಂದು ಬೋನ್ ಇದೆ, ಅದರ ಮಧ್ಯದಲ್ಲಿ ಒಂದು ವೈಟ್ ಆಗಿ ಕಾಣಿಸುತ್ತೆ ನೋಡಿ, ಅದನ್ನ ಕಾರ್ಟಿಲೇಜ್ ಅಂತ ಹೇಳ್ತೇವೆ. ಆ ಕಾರ್ಟಿಲೇಜ್ ಅಂತ ಹೇಳಿದ್ರೆ ಒಂದು ಕುಶನ್ ತರ, ಎರಡು ಬೋನ್ ಒರೆಸಿ ಸವಿದು ಹೋಗಬಾರ್ದು ನೋಡಿ, ಅದಕ್ಕೆ ಒಂದು ಕುಶನ್ ತರ ದೇವರು ಕೊಟ್ಟಿದ್ದಾನೆ. ಅದಲ್ಲದೆ ಇಲ್ಲೊಂದು ಬ್ಲಾಕ್ ಇನ್ನೊಂದಿದೆ, ಅದನ್ನು ಮಿನಿಸ್ಕಸ್ ಅಂತ ಹೇಳ್ತಾರೆ. ಸೊ ಈ ಬೋನ್ಗಳು ಈ ಮೂಳೆಗಳು ಸವಿಯದಾಗೆ ಈ ಕುಶನ್ಗಳು ಇರುತ್ತೆ. ಆದ್ರೆ ಏನಾಗುತ್ತೆ, ನಾವು ಯೂಸ್ ಮಾಡಿ ಈ ಕುಶನ್ ಸ್ವಲ್ಪ ಸವಿದು ಹೋಗಿರ್ತದೆ. ಈ ಸವಿದು ಹೋದ್ಮೇಲೆ ಈ ಬೋನ್ ಎಲ್ಲ ಸ್ವಲ್ಪ ನಮಗೆ ಚೇಂಜಸ್ ಬರುತ್ತೆ. ಇದನ್ನ ನಾವು ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೇವೆ. ಈ ಸಾಧಾರಣವಾಗಿ ನಿಮ್ಮ ರೋಗ ಲಕ್ಷಣಗಳನ್ನು ನೋಡಿಬಿಟ್ಟೆ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ಬೋದು, ಅಥವಾ ಒಂದು ಎಕ್ಸ್ರೇ ಅಲ್ಲೇ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕೆ ದೊಡ್ಡ ಸ್ಕ್ಯಾನ್ಸ್ ಸಾಧಾರಣವಾಗಿ ಅಗತ್ಯ ಇಲ್ಲ. ಹೇಳಿ ಕೇಶವ್, ಏನವ್ರೆ? ನಾನು 20 years ಇಂದ ನಾನು ರುಮಟೈಡ್ ಆರ್ಥರೈಟಿಸ್ ಇಂದ ಸಫರ್ ಮಾಡ್ತಾ ಇದ್ದೀನಿ. As such, recently I took a X-ray. In that only 30 degrees movement is there for right knee. And for that in scanning, can it be diagnosed properly so that I can take a corrective measure for it? ಈಗ ರುಮಟಾಯ್ಡ್ ಆರ್ಥರೈಟಿಸ್ ಗೆ ನಾನು ಹೇಳಿದೆ, ನಿಮಗೆ ತೋರಿಸಿದ ಹಾಗೆ ಈಗ ಈ ಕಾರ್ಟಿಲೇಜ್ ಅಥವಾ ಈ ಕುಶನ್ ಸವಿದು ಹೋದ್ರೆ ನಿಮಗೆ ತೊಂದರೆಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಈ ರುಮಟಾಯ್ಡ್ ಆರ್ಥರೈಟಿಸ್ ನಲ್ಲಿ ಕೂಡ ಈ ಕುಶನ್ ಸವಿದು ಹೋದ್ರೆ ಅದು ಸವಿದು ಹೋದದನ್ನು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಏನು ಗೊತ್ತಿರುವ ಪ್ರಕಾರ ಕೆಲವು ಮೆಡಿಸಿನ್ಸ್ ಇವೆ, ಅದರಲ್ಲೂ ಜಾಸ್ತಿ ಉಪಯೋಗ ಕಂಡು ಬರುದಿಲ್ಲ. ಆ ಸವಿದು ಹೋಗುವುದನ್ನು ನಿಲ್ಲಿಸಲಿಕ್ಕೆ ಕೆಲವು ಮೆಡಿಸಿನ್ಸ್ ಇದೆ, ಆದ್ರೆ ಬೇರೆ ಸ್ಕ್ಯಾನಿಂಗ್ಗಳು ಜಾಸ್ತಿ ಅಗತ್ಯ ಇಲ್ಲ ನಿಮಗೆ. ಓಕೆ, ಇನ್ನೊಂದು ಕರೆ ತಗೊಳ್ತೀನಿ ಡಾಕ್ಟ್ರೆ. ಹಲೋ, ನಮಸ್ಕಾರ. ನಮಸ್ಕಾರ ಸರ್. ಸರ್, ನನಗೆ ಒಂದು ಪ್ರಶ್ನೆ ಉಂಟು. ಹೆಸರು ಹೇಳಿ. ಸ್ಕ್ಯಾನಿಂಗ್ ಮಾಡೋದಕ್ಕೆ ಮುಂಚೆ ಒಂದು ಜೆಲ್ ಹಾಕ್ತಾರಲ್ಲ, ನಿಮ್ಮ ಹೆಸರು ಹೇಳಲಿಲ್ಲಮ್ಮ? ಜ್ಯೋತಿ, ಮೈಸೂರಿಂದ. ಜ್ಯೋತಿ, ಓಕೆ. ಜೆಲ್ ಹಾಕ್ತಾರೆ, ಅದು ಎಷ್ಟರ ಮಟ್ಟಿಗೆ ಅದು ಉಪಯೋಗಕಾರಿ ಅಂತ ಗೊತ್ತಾಗ್ಬೇಕಾಗಿತ್ತು ಸರ್. ಸ್ಕ್ಯಾನ್ ಮಾಡಕ್ ಮುಂಚೆ ಈ ಜೆಲ್ಲಿ ಯೂಸ್ ಮಾಡ್ತಾರಲ್ಲ ನೋಡಿಯಮ್ಮ, ಈ ಸ್ಕ್ಯಾನ್ ಅಂತ ಹೇಳಿದ್ರೆ ಈ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಲ್ಲಿ ಏನ್ ಗೊತ್ತಾ, ಈ ಅಲ್ಟ್ರಾಸೌಂಡ್ ಅಲ್ಲಿ ನಾವು ಹೈ ಫ್ರೀಕ್ವೆನ್ಸಿ ಸೌಂಡ್ ಅಂತ ಹೇಳ್ತೇವೆ. ಈಗ ನೀವು ಮಾತಾಡುವಾಗ ಕೇಳುವಂತ ಸೌಂಡ್ ಅದು ಸ್ವಲ್ಪ ಲೋ ಫ್ರೀಕ್ವೆನ್ಸಿ, ಅಂದ್ರೆ 20 to 20,000 ಸೈಕಲ್ಸ್ ಪರ್ ಸೆಕೆಂಡ್ ಅಂತ ಹೇಳ್ತೇವೆ. ಸೊ ಅದಕ್ಕಿಂತ ಜಾಸ್ತಿ ಸೈಕಲ್ಸ್ ಸೌಂಡ್ ಯೂಸ್ ಮಾಡೋದಕ್ಕೆ ಅಲ್ಟ್ರಾಸೌಂಡ್ ಅಂತ ಹೇಳ್ತೇವೆ. ಈ ಅಲ್ಟ್ರಾಸೌಂಡ್ ಏನ್ ಮಾಡ್ತೇವೆ, ನೀವು ನೋಡಿರ್ಬೋದು, ಕೈಯಲ್ಲಿ ಒಂದು ಪ್ರೋಬ್ ಹಿಡ್ಕೊಂಡು ಡಾಕ್ಟರ್ ನಿಮ್ಮ ಮೈ ಮೇಲೆ ಇಟ್ಕೊಂಡು ಸ್ಕ್ಯಾನ್ ಮಾಡ್ತಾರೆ. ಸೊ ಆ ಪ್ರೋಬ್ ಅಥವಾ ಟ್ರಾನ್ಸ್ಡ್ಯೂಸರ್ ಅಂತ ಹೇಳ್ತೇವೆ, ಅದಕ್ಕೂ ನಿಮ್ಮ ಮೈಗೂ ಸರಿ ಕಾಂಟ್ಯಾಕ್ಟ್ ಆಗ್ಲಿಕ್ಕೆ ಆ ಜೆಲ್ ಹಾಕ್ತಾರೆ. ಇಲ್ಲದಿದ್ರೆ ಮಧ್ಯದೆಲ್ಲ ಏರ್ ಬಬಲ್ಸ್ ಎಲ್ಲ ಬರುತ್ತೆ. ಸೊ ಆ ಕಾಂಟ್ಯಾಕ್ಟ್ ಸರಿಯಾಗೋದಿಲ್ಲ. ಸೊ ಇಲ್ಲದೆ ಕಾಂಟ್ಯಾಕ್ಟ್ ಸರಿಯಾಗದಿದ್ರೆ ಈ ಶಬ್ದ ತರಂಗಗಳು ನಿಮ್ಮ ಈ ಸ್ಕ್ಯಾನರ್ ಇಂದ ಬಾಡಿಗೆ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ. ರಿಸಲ್ಟ್ ಆಫ್ ದಿ ಸ್ಕ್ಯಾನ್ ವಿಲ್ ನಾಟ್ ಬಿ ಗುಡ್. ರಿಸಲ್ಟ್ ಸ್ಕ್ಯಾನ್ ಜೆಲ್ ಈಸ್ ಜಸ್ಟ್ ಫಾರ್ ಕಾಂಟ್ಯಾಕ್ಟ್, ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. ಕೆಲವರಿಗೆ ಎಲರ್ಜಿ ಬರುತ್ತೆ ಅದರಲ್ಲಿ, ಆದ್ರೆ ಪ್ರಾಬ್ಲಮ್ ಇಲ್ಲ. ಓಕೆ ಡಾಕ್ಟರ್, ಇನ್ನೊಂದು ಕರೆ ತಗೊಳ್ತೀನಿ. ಹಲೋ. ಡಾಕ್ಟರ್ ನಮಸ್ತೆ ರೀ. ನಮಸ್ಕಾರ, ಹೆಸರು ಹೇಳಿಮ್ಮ? ಚಂದ್ರಕಲಾ ಅಂತ ರೀ, ಹುಬ್ಬಳ್ಳಿಯಿಂದ. ಚಂದ್ರಕಲಾ, ಪ್ರಶ್ನೆ ಕೇಳಿ. ಹಲೋ ಡಾಕ್ಟರ್, ನಮಸ್ತೆ ರೀ. ನಮಸ್ತೆ, ಹೇಳಿ. ನಾವು 30 ತಿಂಗಳ ಸ್ಕ್ಯಾನಿಂಗ್ ಮಾಡಿಸಿದ್ವಿ, 3 ಸತಿ ಮಾಡಿಸಿದ್ವಿ. ಯಾವ್ದಕ್ಕೆ ಸ್ಕ್ಯಾನಿಂಗ್ ಮಾಡಿಸಿದಿರಿ? ಹೊಟ್ಟೆ ಗರ್ಭಕೋಶದಲ್ಲಿ ಇದು ತಿಂಗಳಾಗುವಾಗ ತೊಂದರೆ ಆಗ್ತಿತ್ರಿ, ಹೊಟ್ಟೆ ನೋಸ್ತಿತ್ತ, ಅದಕ್ಕೋಸ್ಕರ ಸ್ಕ್ಯಾನಿಂಗ್ ಮಾಡಿಸಿದ್ವಿ. ಡಾಕ್ಟರ್ ಹೇಳ್ತಾರೆ, ನೀವ್ ಇನ್ನೇ 2 ತಿಂಗಳ ಕಾಯ್ಬೇಕು, ಆ ನಂತರ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ, ಮತ್ತೆ
ಸ್ಕ್ಯಾನಿಂಗ್ ಮಾಡಿಸ್ಬೋದಾ ಇಲ್ಲ ಅಂತ ಹೇಳಿದ್ದೆ ಡಾಕ್ಟರ್. ಮತ್ತೆ ಪದೇ ಪದೇ ಸ್ಕ್ಯಾನಿಂಗ್ ಮಾಡಿಸಿದ್ರೆ ಹೊಟ್ಟೆಗೆ ಏನಾದ್ರು ತೊಂದರೆ ಆಗ್ತದೆ ಅಂತ ಡಾಕ್ಟರ್. ನಿಮ್ಮ ವಯಸ್ಸು ಎಷ್ಟು ಚಂದ್ರಕಲಾ ಅವ್ರೆ? ವಯಸ್ಸು 18 ರೀ. 18 ವಯಸ್ಸು. ಈಗ 3 ತಿಂಗಳು ಪ್ರೆಗ್ನೆಂಟ್ ಅಮ್ಮ ನೀವು? ಪ್ರೆಗ್ನೆಂಟ್ ಇಲ್ಲ ರೀ ಸರ್. ಹೊಟ್ಟೆಯಲ್ಲಿ ನಾವು ಮಂತ್ಲಿ ಆಗುವಾಗ ನೋಸ್ತದ್ರಿ, ಹೊಟ್ಟೆ ನೋಸ್ತೈತ್ರಿ, ಮತ್ತೆ ತಲೆ ಸುತ್ತದ್ರಿ. ಡಾಕ್ಟರ್ ಕಡೆ ಹೋಗಿದ್ವಿ ರೀ ನಾವು. ಡಾಕ್ಟರ್ ಹೇಳಿದ್ರು ನೀವು ಈ ತಿಂಗಳ ಮತ್ತೆ ಆಗ್ತೀರಿ, ನಮ್ ಕಡೆ ಬನ್ನಿ, ಮತ್ತೆ ನಿಮ್ ಕಡೆ ಏನ್ ತೊಂದ್ರೆ ಆಗ್ತದೆ ಹೇಳಿ ಮತ್ತೆ ಸ್ಕ್ಯಾನಿಂಗ್ ಮಾಡ್ಬೇಕು ಇಲ್ವಾ ಅಂತ ರಿಪೋರ್ಟ್ ಕೊಟ್ಟಿದ್ರಿ ಸರ್. ಮತ್ತೆ ಇನ್ನೊಂದೇನಂದ್ರೆ ನಿಮ್ ಪದೇ ಪದೇ ಸ್ಕ್ಯಾನಿಂಗ್ ಮಾಡಿದ್ರೆ ಹೋಟೆಲ್ ತೊಂದರೆ ಆಗುತ್ತೆ ಅಂತ ಡಾಕ್ಟರ್ ಕೇಳ್ಬೇಕಿತ್ತು. ಇಲ್ಲ ಪದೇ ಪದೇ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡೋದ್ರಿಂದ ತೊಂದರೆ ಇಲ್ಲ ಅಂತ ನಾವು ಈಗಾಗಲೇ ಹೇಳಿ ಆಗಿದೆ. ಸೊ ಪದೇ ಪದೇ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡೋದ್ರಿಂದ ತೊಂದರೆ ಆಗೋದಿಲ್ಲ. ಆದ್ರೆ ನಿಮ್ಗೆ ಈಗ ಈ ತರ ನಿಮ್ಗೆ ಪೀರಿಯಡ್ಸ್ ಅಲ್ಲಿ ಪ್ರಾಬ್ಲಮ್ ಇದ್ದದ್ರಿಂದ ನೀವು ಆ ಡಾಕ್ಟರ್ಸ್ ಕೆಲವೊಮ್ಮೆ ಅಂದ್ರೆ ಒಮ್ಮೆ 1 ತಿಂಗಳು ಬಿಟ್ಟು ಅಥವಾ ಮಧ್ಯದ ತಿಂಗಳಲ್ಲಿ ಒಮ್ಮೆ ನೋಡ್ಲಿಕ್ಕೆ ಇಚ್ಛೆ ಪಡ್ತಾರೆ. ಆದ್ರೆ ನೀವು ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋದ್ರಿಂದ ಏನು ತೊಂದರೆ ಇಲ್ಲ. ಏನ್ ತೊಂದರೆ ಇಲ್ಲ. ಅಂದ್ರೆ ಹೊಟ್ಟೆಲ್ ಅಂತದೇನು ಇನ್ಫೆಕ್ಷನ್ ಆಗೋದಿಲ್ಲ? ಇಲ್ಲ ಅಂತದೇನು ಆಗೋದಿಲ್ಲ. ಓಕೆ, ಇನ್ನೊಂದು ಕರೆ ತಗೊಳ್ತೀನಿ ಡಾಕ್ಟ್ರೆ. ಹಲೋ. ನಮಸ್ಕಾರ. ನಮಸ್ಕಾರ ಸರ್. ನನ್ನ ಹೆಸರು ಅಂಬಿಕಾ ಅಂತ, ಬ್ಯಾಂಗ್ಳೂರಿಂದ ಕಾಲ್ ಮಾಡ್ತಿರೋದು. ಓಕೆ. ನನಗೆ 2-3 ಮಂತ್ಸ್ ಇಂದ ಸಿವಿಯರ್ ಆಗಿ ಪೇನ್ ಬರ್ತಾ ಇದೆ. ಬ್ಯಾಕ್ ಪೇನ್. ಹೇಳಿ ಇನ್ನೊಂದ್ಸತಿ ಪ್ರಶ್ನೆ. ನಂಗೆ 2-3 ಮಂತ್ಸ್ ಇಂದ ಬ್ಯಾಕ್ ಪೇನ್ ಇದೆ. ಓಕೆ. ಫ್ರಮ್ ನೆಕ್ ಟು ಬ್ಯಾಕ್, ಸೊಂಟ ತನಕ. ಓಕೆ. ನಾನು ಕಾಲ್ ಸೆಂಟರ್ ವರ್ಕ್ ಮಾಡ್ತಾ ಇದ್ದೀನಿ. ಕೂತ್ಕೊಳಕ್ ಆಗಲ್ಲ, ಅಷ್ಟೊಂದು ಪೇನ್ ಬರುತ್ತೆ. ವಾಟ್ಸ್ ಯುವರ್ ಏಜ್ ಅಂಬಿಕಾ? ಮೈ ಏಜ್ ಇಸ್ 20. And she is a call center, ಓಕೆ. ಈಗ ನಿಮ್ದು ಈಗ ಒಂದು ಕಾಮನ್ ಪ್ರಾಬ್ಲಮ್ ಅಂದ್ರೆ ಈಗ ಬ್ಯಾಕ್ ಏಕ್ ಅಂತ ಹೇಳ್ತೀರಿ. ಆದ್ರೆ ನೀವು ಏನು ಹೇಳ್ತಾ ಇದ್ರಿ, ಈಗ ಪ್ರೀವಿಯಸ್ ಕಾಲರ್ ನಮ್ಗೆ ಏನು ಹೇಳಿದ್ರು ಅಂದ್ರೆ ಸೊಂಟದಿಂದ ಕೆಳಗೆ ಕಾಲ್ವರೆಗೆ ನೋವು ಬರ್ತದೆ ಅಂತ ಹೇಳಿದ್ರಿ. ಈಗ ನೀವು ಹೇಳ್ತಾ ಇದ್ರಿ ಕುತ್ತಿಗೆಯಿಂದ ಕೆಳಗೆ ಸೊಂಟದವರೆಗೆ ನೋವು ಬರುತ್ತೆ ಅಂತ ಹೇಳಿದ್ರೆ ನೀವು. ಸೊ ಇದಕ್ಕೆಲ್ಲಕ್ಕೂ ಸಾಧಾರಣವಾಗಿ ನಾವು ಏನು ಹೇಳ್ತೇವೆ ಅಂದ್ರೆ ಈಗ ಸ್ಪೈನಲ್ ಕಾಲಮ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅಥವಾ ಸ್ಪೈನಲ್ ಕಾಲಮ್ ಸ್ಟ್ರೈನ್ ಇದೆ ಅಂತ ಹೇಳ್ತೇವೆ. ಕೆಲವರಿಗೆ ನಾವು ಡಿಸ್ಕ್ ಹರ್ನಿಯೇಷನ್ ಹಾಗೆಲ್ಲ ಹೇಳ್ತೇವೆ. ಬಟ್ ಈ ಹೆಚ್ಚಿನ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಬ್ಯಾಕ್ ಪೇನ್ ಇಟ್ ಈಸ್ ಜಸ್ಟ್ ಬಿಕಾಸ್ ಆಫ್ ಯುವರ್ ಪೊಸಿಷನ್, ಸಿಟ್ಟಿಂಗ್ ಪೊಸಿಷನ್ ಅಲ್ಲಿ ನೀವು ಆದಷ್ಟು ನಿಮ್ಮ ಸಿಟ್ಟಿಂಗ್ ಪೊಸಿಷನ್ ಅನ್ನು ಕರೆಕ್ಟ್ ನಿಮ್ಮ ವೈದ್ಯರ ಹತ್ರ ಅಥವಾ ನಿಮ್ಮ ಆರ್ಥೋಪೆಡಿಕ್ ಅಥವಾ ನಿಮ್ಮ ಈ ಮೂಳೆಶಾಸ್ತ್ರದ ಹತ್ರ ಹೋಗಿಬಿಟ್ಟು ಈ ಸಿಟ್ಟಿಂಗ್ ಪೊಸಿಷನ್ ಅನ್ನ ಕರೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲದಿದ್ದರೆ ನೀವು ತುಂಬಾ ಹೊತ್ತು ಕೂತ್ಕೊಳ್ತಾ ಇರೋದ್ರಿಂದ ಈ ನೋವು ಆಗಾಗ ಬರುವ ಚಾನ್ಸ್ ಇದೆ. ಇದಕ್ಕೆ ನೀವು ಜಾಸ್ತಿ ಸ್ಕ್ಯಾನ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನ್ನ ಪ್ರಕಾರ ಖಾಲಿ ನೋವೇ ಇದ್ದದ್ರಿಂದ ನೀವು ನಿಮ್ದು ಈ ಪೊಸಿಷನ್ಸ್ ಸಿಟ್ಟಿಂಗು ಅದು ಇದು ಸ್ವಲ್ಪ ಅಥವಾ ಎಕ್ಸರ್ಸೈಸಸ್ ಇದನ್ನು ಮಾಡಿದ್ರೆ ಸಾಕು ಅಂತ ನನ್ಗೆ ಕಾಣುತ್ತೆ. ಓಕೆ, ಇನ್ನೊಂದು ಕರೆ ತಗೊಳ್ತೀನಿ ಡಾಕ್ಟ್ರೆ. ಹಲೋ. ನಮಸ್ಕಾರಮ್ಮ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ರತ್ನ ಅಂತ ಸರ್. ಎಲ್ಲಿಂದ? ಸಕಲೇಶ್ಪುರ. ರತ್ನಮ್ಮ, ಪ್ರಶ್ನೆ ಕೇಳಿ. ನನ್ನೊಂದು ಆಪರೇಷನ್ ಆಗಿ ಈಗ ಒಂದು 9 ತಿಂಗಳಾಯ್ತು ಸರ್. ಒಂದೊಂದ್ ದಿವ್ಸ ಹೊಟ್ಟೆ ಫುಲ್ ನೋವು ಬರ್ತಿದೆ. ಆಮೇಲೆ ಇದು ರೀಸಿಸ್ ಮಾಡೋ ಜಾಗ ಎಲ್ಲ ಕಟ್ತಾ ಬರೋದು, ಅದಕ್ಕೆ ಪೌಡರ್ ಕೊಟ್ಟರು ಹುಷಾರಾಗಿದೆ. ಸೊಂಟ ನೋವಿತ್ತು, ಈಗ 2 ಮೊಣಕಾಲು ನೋವು, ಕುತ್ಕೊಳಕ್ ಬರೋದಿಲ್ಲ, ಎದ್ದಣಕ್ ಬರೋದಿಲ್ಲ. ರತ್ನಮ್ಮನವ್ರೆ, ಏನ್ ಆಪರೇಷನ್ ಮಾಡಿಸ್ಕೊಂಡಿದ್ ನೀವು? ಗರ್ಭಕೋಶದ ಆಪರೇಷನ್. ನೀವೀಗ ಗರ್ಭಕೋಶದ ಆಪರೇಷನ್ ಮಾಡಿಸ್ಕೊಂಡಿದ್ದೀರಾ ಈಗ ಅದ್ ಯಾಕೆ ಮಾಡಿಸ್ಕೊಂಡ್ರಿ? ಗರ್ಭಕೋಶದಲ್ಲಿ ತೊಂದರೆ ಇತ್ತು, ಬೀಡಿಂಗು ಬಹಳ ಆಗ್ತಾ ಇತ್ತು 1-2 ವರ್ಷದಿಂದ. ಗರ್ಭಕೋಶ ತೆಗಿಬೇಕು ಅಂತೇಳಿ ತೆಗೆದ್ರು ಗರ್ಭಕೋಶ. ಆಪರೇಷನ್ ಮಾಡಿದಾಗಿಂದ ಇಲ್ಲಿವರೆಗೆ ಫುಲ್ ನೋವಿತ್ತು, ಸೈನ್ ಬರೋದು. ಈಗಲೂ ಒಂದೊಂದ್ಸತಿ ಕೆಲಸ ಮಾಡ್ರೆ ಬಗ್ಗೆ ಎದ್ರೆ ನೋವು ತುಂಬಾ ಬರುತ್ತೆ ಸರ್. ಈಗ ಸಾಧಾರಣವಾಗಿ ಒಂದು ಆಪರೇಷನ್ ಮಾಡಿಸ್ಕೊಂಡ್ಮೇಲೆ ಈಗ ನೀವು ಹೇಳುವಂತ ರೋಗ ಲಕ್ಷಣಗಳನ್ನು ನೀವು ಮಾಡಿಸ್ಕೊಂಡಿರೋ ಸರ್ಜರಿಯನ್ನು ನೋಡ್ಸ್ಕೊಂಡ್ಬಿಟ್ರೆ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇದ್ದಾಗ ನನಗೆ ಕಾಣಿಸುವುದಿಲ್ಲ. ಆದ್ರೆ ಏನಾಗುತ್ತೆ, ಒಂದು ಆಪರೇಷನ್ ಮಾಡಿಸ್ಕೊಂಡ್ಮೇಲೆ ಸಾಧಾರಣ ಎಲ್ರಿಗೂ ಇಲ್ಲಿ ನೋವು ಬರುತ್ತೆ ಅಲ್ಲಿ ನೋವು ಬರುತ್ತೆ ಅಂತ ಹೇಳೋದು ಒಂದು ಸಹಜ. ಈಗ ನೀವು ಹೇಳಿದ್ದನ್ನು ಕೇಳಿಬಿಟ್ಟು ನಾನು ನಿಮ್ಗೆ ಯಾಕೆ ನೋವು ಬರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ನೀವು ಇದಕ್ಕೆ ನಿಮ್ಮ ವೈದ್ಯರ ಹತ್ರವೇ ಹೋಗಿ ಮಾತಾಡ್ಬೇಕಾಗತ್ತೆ. ನನ್ನ ಪ್ರಕಾರ ನಿಮಗೆ ಯಾವ ಸ್ಕ್ಯಾನಿಂಗು ಸದ್ಯಕ್ಕೆ ಅವಶ್ಯಕತೆ ಇಲ್ಲ. ಆದ್ರೆ ನಿಮಗೆ ಆಪರೇಷನ್ ಮಾಡಿರೋ ಡಾಕ್ಟ್ರು ಅವ್ರು ನೋಡಿಬಿಟ್ಟು ನಿಮಗೆ ಕರೆಕ್ಟ್ ಆಗಿ ನಿಮಗೆ ಹೇಳ್ಬೋದು ಅಂತ ಕಾಣಿಸುತ್ತೆ. ಓಕೆ, ಇನ್ನೊಂದು ಕರೆ ತಗೊಳ್ತೀನಿ ಡಾಕ್ಟ್ರೆ. ಹಲೋ. ಹಲೋ ಡಾಕ್ಟರ್. ನಮಸ್ಕಾರಮ್ಮ. ನಮಸ್ಕಾರ ಡಾಕ್ಟರ್. ಹೆಸರು ಹೇಳಿಮ್ಮ. ನಾಗವೇಣಿ, ನಾಗರಬಾವಿ. ಪ್ರಶ್ನೆ ಕೇಳಿ. ಪ್ರಶ್ನೆ ಅಂದ್ರೆ ನನಗೆ ಮಂತ್ಲಿ ಡೇಟ್ ಪ್ರಾಬ್ಲಮ್ ಮೊದಲಿಂದಲೂ ಹೊಟ್ಟೆ ನೋವು ಬರ್ತಾ ಇದೆ. ಓಕೆ. ಸರಿ, ಅದು ಹೆರಿಡಿಟಿ ಮೇಲೆ ಬರುತ್ತಾ ಇಲ್ವಾ ಅಂತ. ಇರೆಗ್ಯುಲರ್ ಪೀರಿಯಡ್ಸ್ ಈಗ ಸಾಧಾರಣವಾಗಿ ಎಲ್ಲದಕ್ಕೂ ಹೆರಿಡಿಟರಿ ಅಂತಾರಮ್ಮ. ಆದ್ರೆ ಇರೆಗ್ಯುಲರ್ ಪೀರಿಯಡ್ಸ್ ಹೆರಿಡಿಟರಲ್ಲೇ ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಂದ್ರೆ ನಿಮ್ ತಾಯಿಗಿದ್ರೆ ನಿಮ್ಗೂ ಇರಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ನಮ್ಮ ಮಗಳಿಗಿದೆಯಲ್ಲ, ನಿಮ್ ಮಗಳಿಗೂ ಇದೆಯಾ? ಸೊ ಅದಕ್ಕೆ ಹೆರಿಡಿಟರಿ ಅಂತ ಏನಿಲ್ಲ. ಸೊ ಅದನ್ನು ನೀವು ಏನು ಅದು ಹೆರಿಡಿಟರಿಯಿಂದ ಬಂದಿದೆ ಅಂತ ಏನು ನೀವು ಅವಶ್ಯಕತೆ ತಲೆ ಬಿಸಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ. ಬಟ್ ಡಾಕ್ಟರ್ ನಾಗವೇಣಿ ಅವರು ಹೇಳಿದಾಗೆ ಈ ಒಂದು ಪ್ರಾಬ್ಲಮ್ಗೆ ಈ ಸ್ಕ್ಯಾನಿಂಗ್ ಮುಖಾಂತರ ಈ ರೆಗ್ಯುಲರ್ ಪೀರಿಯಡ್ಸ್ಗೆ ಏನ್ ಪ್ರಾಬ್ಲಮ್ ಅನ್ನೋದನ್ನ ಡಯಾಗ್ನೋಸ್ ಮಾಡ್ಬೋದಾ? ಈಗ ಇರೆಗ್ಯುಲರ್ ಪೀರಿಯಡ್ಸ್ಗೆ
ನಾವು ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಬಹುದು. ಯೂಟ್ರಸ್ ನಾವು ಏನ್ ಮಾಡ್ತೇವೆ, ಈ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿಬಿಟ್ಟು ನಾವು ಯೂಟ್ರಸ್ ಅನ್ನು ನೋಡ್ತೇವೆ. ಅದು ಈ ಗರ್ಭಕೋಶ ದೊಡ್ಡದಿದೆಯೋ ಸಣ್ಣದಿದೆಯೋ ಅಂತ ನೋಡ್ತೇವೆ. ಕೆಲವೊಮ್ಮೆ ಇರೆಗ್ಯುಲರ್ ಪೀರಿಯಡ್ಸ್ ಹಾರ್ಮೋನಲ್ ಪ್ರಾಬ್ಲಮ್ಸ್ ಇಂದ ಆಗುತ್ತೆ. ಹಾರ್ಮೋನಲ್ ಪ್ರಾಬ್ಲಮ್ಸ್ ಅಂದ್ರೆ ನಾವು ಈ ಓವರೀಸ್ ಅನ್ನು ನೋಡ್ಬೇಕಾಗುತ್ತೆ, ಅಂಡಾಶಯಗಳನ್ನು ನೋಡ್ಬೇಕಾಗತ್ತೆ. ಸೊ ಈ ಅಲ್ಟ್ರಾಸೌಂಡ್ ಮಾಡಿಬಿಟ್ರೆ ಅದು ಎರಡು ನಾವು ನೋಡ್ಕೊಂಡ್ಬಿಟ್ಟು, ಈ ನಾನು ಹೇಳಿದಾಗೆ ಫಸ್ಟಿಗೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ನೋಡ್ಕೊಳ್ಬೇಕಾಗತ್ತೆ. ಏನಾದ್ರು ಪ್ರಾಬ್ಲಮ್ ಇದೆ ಅದಕ್ಕೆ ಮದ್ದು ಮಾಡಬೇಕು. ಏನು ಪ್ರಾಬ್ಲಮ್ ಇಲ್ಲದಿದ್ರೆ ಖಾಲಿ ಈ ಮದ್ದಿನಲ್ಲೇ ಗುಣಪಡಿಸುವಂತ ರೈಟ್ ಡಾಕ್ಟ್ರೆ. ಇನ್ನೊಂದು ಕರೆ ತಗೊಳ್ತೀನಿ ಡಾಕ್ಟ್ರೆ. ಹಲೋ ಹಲೋ ಹಲೋ, ನಮಸ್ಕಾರಮ್ಮ. ನಮಸ್ಕಾರ ಸರ್. ನಿಮ್ಮ ಹೆಸರು ಹೇಳ್ತೀರಾ? ನಮ್ಮ ಹೆಸರು ಶೈಲಜಾ ಹೊಸಕೋಟೆ. ಪ್ರಶ್ನೆ ಕೇಳಿ ಶೈಲಜಾ ಅವ್ರೆ. ನಾವು ನಮ್ಮ ಮಗನಿಗೆ 15 ವರ್ಷ ಆಗಿದೆ. ಅವನಿಗೆ ಮಯೋಟೈನಿಕ್ ಕನ್ಸರ್ನೇಟಿವ್ ಇದೆ. ನಿಮ್ಮ ಸ್ವಲ್ಪ ಟಿವಿ ವಾಲ್ಯೂಮ್ ಕಡಿಮೆ ಮಾಡ್ತೀರಾ ಶೈಲಜಾ ಅವರೇ? ಆಯ್ತು ಸರ್. ಇಲ್ಲಿ ಬಹಳ ಎಕೋ ಇದೆ. ಹೇಳಿ. ಅದರಿಂದ ಸ್ಕ್ಯಾನಿಂಗ್ ಏನಾದ್ರು ಮಾಡಿಸ್ಬೋದಾ ಅವನಿಗೆ? ಮಯೋಟೋನಿಯಾ ಕಂಜುನೈಟ ಅಂತ ನೀವು ಹೇಳಿದಲ್ಲಮ್ಮ. ಸೊ ಇದಕ್ಕೆ ಸ್ಕ್ಯಾನಿಂಗ್ ಮಾಡಿ ಅಂತ ಒಂದು ಪ್ರಯೋಜನ ಬರುವಂತದ್ದು ನನಗೂ ಗೊತ್ತಿಲ್ಲ. ಅಂದ್ರೆ ಪ್ರಯೋಜನ ಆಗುವ ಸಾಧ್ಯತೆಗಳು ಬಾರಿ ಕಡಿಮೆ. ಆದ್ರೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನೀವು ಈಗ ಯಾವ್ದಾದ್ರು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ ಈಗ? ಇಲ್ಲ ಸರ್, ಏನು ತಗೊಳ್ತಾ ಇಲ್ಲ. ಹೌದು, ಅದಕ್ಕೆ ಸಾಧಾರಣವಾಗಿ ಯಾವ ಟ್ರೀಟ್ಮೆಂಟ್ ಇಲ್ಲ. ಅದಕ್ಕೆ ಕೆಲವೊಮ್ಮೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದವರು ಒಂದು ಸ್ಕ್ಯಾನಿಂಗ್ ಮಾಡಿಬಿಟ್ಟು ಮತ್ತೆ ಟ್ರೀಟ್ಮೆಂಟ್ ತಗೊಂಡ್ಬಿಟ್ಟು ಒಂದು 3-4 ತಿಂಗಳಾದ್ಮೇಲೆ ಪುನಃ ಅದ್ರಲ್ಲಿ ಏನಾದ್ರು ಉಪಯೋಜನ ಅಥವಾ ಪ್ರಯೋಜನ ಆಗಿದೆಯೋ ಇಲ್ಲ ಅಂತ ನೋಡ್ಕೊಳ್ಳಿಕ್ಕೆ ಮಾಡ್ತಾರೆ. ಆದ್ರೆ ನನ್ನ ಪ್ರಕಾರ ನೀವು ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಇನ್ನೊಂದು ಕರೆ ತಗೊಳ್ತೀನಿ ಡಾಕ್ಟ್ರೆ. ಹಲೋ ಹಲೋ, ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರು ಹೇಳ್ತೀರಾ? ದಿನೇಶ್ ಅಂತ. ಎಲ್ಲಿಂದ? ಲಕ್ಕಮ್ಮನಹಳ್ಳಿ. ಪ್ರಶ್ನೆ ಕೇಳಿ ದಿನೇಶ್. ಅದೇ ಸರ್, ಹೊಟ್ಟೆ ನೋವು ಬರುತ್ತೆ. ಹೌದಾ? ಎಷ್ಟು ವಯಸ್ಸು? ನಮೀಗ 30 ವರ್ಷ. 30 ವರ್ಷ. ನಿಮಗೆ ಹೊಟ್ಟೆ ನೋವು ಎಷ್ಟು ಸಮಯದಿಂದ ಬರ್ತಾ ಇದೆ? ಈಗ ಒಂದು 2-3 ವರ್ಷದಿಂದ ಬರ್ತಾ ಇದೆ. 2-3 ವರ್ಷದಿಂದ ಹೊಟ್ಟೆ ನೋವು ಬರ್ತಾ ಇದೆ. ಅದು ಹೊಟ್ಟೆ ನೋವು ಅದೇ ತರ ಇದೆಯಾ ಅಥವಾ ಜಾಸ್ತಿ ಆಗ್ತಾ ಇದೆಯಾ ಅಥವಾ ಕಮ್ಮಿ ಆಗ್ತಾ ಇದೆಯಾ? ಜಾಸ್ತಿ ಆಗ್ತಾ ಇದೆ. ಈಗ ಜಾಸ್ತಿ ಆಗ್ತಾ ಇದೆ. ಸೊ ಸಾಧಾರಣವಾಗಿ ಈ ಹೊಟ್ಟೆ ನೋವು ಅಂತ ಹೇಳಿದ್ರೆ, ಈಗ ಹೊಟ್ಟೆ ಅಂತ ಹೇಳಿದ್ರೆ ಅದು ಒಂದು ದೊಡ್ಡ ಫ್ಯಾಕ್ಟರಿ ಇದ್ದ ಹಾಗೆ. ಅಂದ್ರೆ ಅಲ್ಲಿ ಲಿವರ್ ಇದೆ, ಮೂತ್ರಜನಕಾಂಗ ಇದೆ, ಪ್ಯಾಂಕ್ರಿಯಾಸ್ ಇದೆ, ಕರುಳು ಇದೆ, ಎಲ್ಲ ಇದೆ. ಆದ್ರಿಂದ ನೀವು ಅದು ಒಂದು ದೊಡ್ಡ ಫ್ಯಾಕ್ಟರಿ ಇದ್ದ ಹಾಗೆ. ಅಂದ್ರೆ ಅಲ್ಲಿ ಲಿವರ್ ಇದೆ, ಮೂತ್ರಜನಕಾಂಗ ಇದೆ, ಪ್ಯಾಂಕ್ರಿಯಾಸ್ ಇದೆ, ಕರುಳು ಇದೆ, ಎಲ್ಲ ಇದೆ. ಆದ್ರಿಂದ ನೀವು ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಮಾಡಿಸ್ಕೊಳ್ಳೋದು ಬಾರಿ ಒಳ್ಳೇದು. ಮಾಡಿಸ್ಕೊಂಡಿದ್ದೀರಾ? ನೀವು ಸ್ಕ್ಯಾನಿಂಗ್ ಮಾಡಿಸ್ಕೊಂಡಿದ್ದೀರಾ? ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ. ನೀವು ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ, ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ. 3 ವರ್ಷದಿಂದ ನೋವಿದೆ ಅಂತ ಹೇಳಿದ್ರೆ ಅಂತ ದೊಡ್ಡ ಪ್ರಾಬ್ಲಮ್ ಇರ್ಲಿಕ್ಕಿಲ್ಲ. ಏನೋ ಒಂದು ನಿಮಗೆ ಗಾಲ್ ಸ್ಟೋನ್ಸ್ ಇರ್ಬೋದು, ಅಥವಾ ಕಿಡ್ನಿ ಸ್ಟೋನ್ಸ್ ಇರ್ಬೋದು, ಅಥವಾ ಪ್ಯಾಂಕ್ರಿಯಾಸ್ ಅಲ್ಲಿ ಸಣ್ಣ ಪ್ರಾಬ್ಲಮ್ ಇರ್ಬೋದು. ಆದ್ರೆ ಒಂದು ನೀವು ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ರೆ ಯಾವುದು, ಯಾಕೆ, ಏನು ಅಂತ ಗೊತ್ತಾಗೋ ಸಾಧ್ಯತೆ ಒಳ್ಳೇದಿದೆ. ಅದಂತರ ಅದಕ್ಕೆ ಬೇಕಾದ ಟ್ರೀಟ್ಮೆಂಟ್ ನೀವು ತಗೊಳ್ಬಹುದು. ಇನ್ನೊಂದು ಕರೆ ತಗೊಳ್ತೀನಿ ಡಾಕ್ಟ್ರೆ. ಹಲೋ ಹಲೋ, ನಮಸ್ಕಾರ. ಹೇಳಿಮ್ಮ, ನಿಮ್ಮ ಹೆಸರು ಹೇಳಿ. ಜ್ಯೋತಿ ಪ್ರಭಾ ಅಂತ. ಎಲ್ಲಿಂದ ಮಾತಾಡ್ತಿದ್ದೀರಿ? ಜಯನಗರ 9th ಬ್ಲಾಕ್ ಇಂದ. ಸ್ವಲ್ಪ ನಿಮ್ ಟಿವಿ ವಾಲ್ಯೂಮ್ ಕಡಿಮೆ ಮಾಡ್ಬೇಕಮ್ಮ. ಜಯನಗರ 9th ಬ್ಲಾಕ್, ಬ್ಯಾಂಗ್ಳೂರಿಂದ. ಓಕೆ, ಕೇಳಿಸ್ತು. ಪ್ರಶ್ನೆ ಕೇಳಿ. 72 ವರ್ಷ, 73 ವರ್ಷ ಆಗಿದೆ. ಮೂತ್ರಕೋಶದ ಇದು ಜ್ಯೋತಿ ಅವರೇ, ಸ್ವಲ್ಪ ನಿಮ್ ಟಿವಿ ವಾಲ್ಯೂಮ್ ಕಡಿಮೆ ಮಾಡ್ಬೇಕಲ್ಲ. ಓಕೆ, ಇವಾಗ ಪ್ರಶ್ನೆ ಕೇಳಿ. 73 ವರ್ಷ ಆಗಿದೆ. ಅವ್ರಿಗೆ ಮೂತ್ರಕೋಶ ಪಿಂಡದ ಇದ್ರ ಮೇಲಿಂದು ಈ ಪೆನ್ನಿಸ್ ಇದೆಯಲ್ಲ, ಅದು ಸ್ವಲ್ಪ ಮೇಲ್ಗಡೆ ಎಳ್ಕೊಂಡಿದೆ ಅಂತ ಹೇಳ್ತಾ ಇದಾರೆ. ಅದಕ್ಕೆ ಏನಾರ ಪರಿಹಾರ ಏನಾರ ಉಂಟಾ? ಇದಕ್ಕೆ ಏನಾರ ರೆಮಿಡೀಸ್ ಏನಾರ ಇದೆಯಾ ಅಂತ ಬೇಕಲ್ಲ. ಈಗ ನೀವು ಈ ಕ್ವಶನ್ಗೆ ಅಂದ್ರೆ ಇದಕ್ಕೇನು ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅದು ಹೊರಗಡೆನಲ್ಲೇ ಕಾಣಿಸ್ತಾ ಇರ್ತದೆ. ಅದು ಜಾಸ್ತಿ ಮೇಲೆ